ഒന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി ಕಾತಿರುನ್ನು ಫಲನಾಳು ಮಂಚಿಲ ಯೂನಿಟ್ ಇದರ ವತಿಯಿಂದ ನಡೆಯುವ ಗೋಲ್ಡನ್ ಮಾರ್ಚ್ ಎಂಬ ಕಾರ್ಯಕ್ರಮಕ್ಕೆ ಮತ್ತು ಅದೇ ರೀತಿ ಮಾದಕ ದ್ರವ್ಯದ ವಿರುದ್ಧ ಜನಜಾಗೃತ ಜಾಗ ಹಾಗೂ ಪೀಪಲ್ ಕಾನ್ಫರೆನ್ಸ್ ಇದರ ಕಾರ್ಯಕ್ರಮ ಈಗನೇ ಸ್ಟಾರ್ಟ್ ಆಗ್ತದೆ. ಆದುದರಿಂದ ನಮ್ಮ ಅತಿಥಿಗಳು ಎಲ್ಲರೂ ಬಂದಿದ್ದಾರೆ. ಅದೇ ರೀತಿ ಅವರಿಗೂ ಬಂದಂತಹ ನಮ್ಮ ಶರೀಫ್ SSF ತೊಕ್ಕಟ್ ಸೆಕ್ಟರ್ ಸೆಕ್ರೆಟರಿ ಆದ ಅವರಿಗೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಅಬ್ದುಲ್ ಹಮೀದ್ ಮಂಚಿಲ KMJ ಪ್ರೆಸಿಡೆಂಟ್ ಅವರಿಗೂ ನಾನು SSF ಮಂಚಿಲ ಯೂನಿಟ್ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅರುಣ್ ಡಿಸೋಜಾ ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ವೈಸ್ ಪ್ರೆಸಿಡೆಂಟ್ ಅವರಿಗೂ ಕೂಡ ನಾನು SSF ಮಂಚಿಲ ಯೂನಿಟ್ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಜೀರ್ ಮಂಚಿಲ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷ ಅವರಿಗೂ ಕೂಡ ನಾವು ಸ್ವಾಗತ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮ ಮಂಚಿಲದ ಖತೀಬ್ ಉಸ್ತಾದ್ ಅವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸದುರಾದ ಮಂಚಿಲ ದರ್ಶನ ಅವರಿಗೂ ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಮನ್ಸೂರ್ ಮಂಚಿಲ ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಫತ್ತಾಕ್ ಮಂಚಿಲ ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಮಿಟಿ ಆದ ಎಲ್ಲ ಮಂಚಿಲವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೆ ಹಿಂದಿರುವ ನಮ್ಮ ಎಲ್ಲರಿಗೂ ಬಂದಂತಹ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬದುರಾಜ್ ಇದ್ದಾರೆ, ಅವರು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಹಸೀನರಾಜಿ ಅವರು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅಂತ ನಮ್ಮ ಕಾರ್ಯಕ್ರಮ ಮುಂದುವರಿಸಲು ದುವಾದೊಂದಿಗೆ ಮುಂದುವರಿಸೋಣ ಅಂತ ಕೇಳ್ಕೊಳ್ತಿದ್ದೇನೆ. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل أعوذ برب الفلق من شر ما خلق شر غاسق إذا وقب ومن شر النفاثات في العقد من شر حاسد إذا حسد. بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم على سيدنا محمد وعلى آله وأصحابه سيدنا ومولانا محمد. اللهم إنا نسألك بالحق الفاتحة المعظمة والسبع المثاني أن تفتح لنا كل خير وأن تتفضل علينا بكل خير وأن تجعلنا من أهل الخير وأن تعاملنا يا مولانا معاملتك لأهل الخير وأن تحفظنا وأهلنا وأموالنا وأمورنا من كل مهنة وفتنة مبؤس وضائر وأن تبارك لنا في أمرنا فيه. اللهم تبارك لنا في أمرنا هذا بركة تامة كما باركت على عبادك الصالحين. ربنا آتنا في الدنيا حسنة وفي الآخرة حسنة وقنا عذاب النار. ربنا اغفر وارحم آباءنا وأمهاتنا كما ربونا صغارا آمين برحمتك يا أرحم الراحمين. صلى الله تعالى وسلم على خير سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಈಗಷ್ಟೇ ನಾವು ದುವ ಕಾರ್ಯಕ್ರಮ ನಮ್ಮ ಅತಿಥಿಗಳು ಬರಲಿ ಕತಿಬ ಸರ್ ಒಂದು ಎರಡು ಸಂದೇಶ ಕೊಡ್ಲಿಕ್ಕೆಂದು ವಿನಂತಿಸುತ್ತೇನೆ. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವಸ್ಹಬಿಹಿ ಅಜ್ಮഈನ್. ಅಮ್ಮಾ ಬಅದ್. ವೇದಿಕೆಯಲ್ಲಿರುವಂತಹ ಈ ನಾಡಿನ ಎಲ್ಲ ನಾಯಕರುಗಳೇ, ಮುಖ್ಯ ಅತಿಥಿಗಳಾಗಿ ಇಲ್ಲಿ ಆಗಮಿಸಿದಂತಹ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳು, ಈ ಊರ ಸಹೋದರರು, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಂಬ ವಿದ್ಯಾರ್ಥಿಗಳ ಸಂಘಟನೆ SSF ಹಮ್ಮಿಕೊಂಡಂತಹ, ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾಅತ್, ಕರ್ನಾಟಕ ಸುನ್ನಿ ಯುವಜನ ಸಂಘ SYS ಇದೆಲ್ಲದರ ಜಂಟ್ಯಾಶ್ರಯದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ.
ಈ ರಾಜ್ಯದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿದೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಂಬ SSF ಎಂಬ ಸಂಘಟನೆ. 1973ರಲ್ಲಿ ಕೇರಳದ ಪ್ರತಿಷ್ಠ ವಿದ್ಯಾಸಂಸ್ಥೆಯಾದ ಜಾಮಿಯಾ ನೂರಿಯಾದಲ್ಲಿ ಪ್ರಖ್ಯಾತ ವಿದ್ವಾಂಸರ ನಾಯಕತ್ವದಲ್ಲಿ, ಅದರಲ್ಲೂ ಮುಖ್ಯವಾಗಿ ಶಂಸುಲ್ ಉಲಮಾ EK ಉಸ್ತಾದರವರ ನಾಯಕತ್ವದಲ್ಲಿ SSF ಎಂಬ ಮಹತ್ತಾದ ಸಂಘಟನೆಯನ್ನು ಕಾರ್ಯರೂಪಕ್ಕೆ ತರಲಾಯಿತು. ಇದೀಗ SSFಗೆ 50ನೇ ವರ್ಷ. ಈ 50ನೇ ವರ್ಷದ ಸಂಭ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಸಂಘಟನೆಯು ಹಮ್ಮಿಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಸೆಪ್ಟೆಂಬರ್ 10ರಂದು ಬೆಂಗಳೂರಿನಲ್ಲಿ ನಡೆಯುವಂತಹ ಮಹತ್ತಾದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಜಾಗತಿಕ ಮುಸಲ್ಮಾನರ ಆಧ್ಯಾತ್ಮಿಕ ನಾಯಕ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಶೇಖುನಾ ಸುಲ್ತಾನುಲ್ ಉಲಮಾ AP ಉಸ್ತಾದರು, ಈ ರಾಜ್ಯದ ಎಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಇತರ ಬಹಳಷ್ಟು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ನಾಯಕರುಗಳು ಭಾಗವಹಿಸುವಂತಹ ಮಹತ್ತಾದ ಒಂದು ಕಾರ್ಯಕ್ರಮವಾಗಿದೆ. ಸೆಪ್ಟೆಂಬರ್ 10ರಂದು ಬೆಂಗಳೂರಿನಲ್ಲಿ ನಡೆಯಲಿರುವುದು. ಲಕ್ಷಾಂತರ ಮಂದಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಪ್ರಯುಕ್ತ ಈ ರಾಜ್ಯದ ಎಲ್ಲ ಕಡೆಗಳಲ್ಲೂ ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನು ಸಂಘಟನೆಯು ಹಮ್ಮಿಕೊಂಡಿವೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಈ ನಾಡಿನ ಅತ್ಯಂತ ದೊಡ್ಡ ಸಮಸ್ಯೆ ಯಾವುದೆಂದು ಕೇಳಿದರೆ, ಮಾದಕ ವಸ್ತುಗಳಿಗೆ ನಮ್ಮ ಯುವಕರು ಎಂದಲ್ಲ, ಯುವತಿಯರು ಕೂಡ ಮಾತ್ರವಲ್ಲ, ಸಣ್ಣ ಪ್ರಾಯದ ವಿದ್ಯಾರ್ಥಿನಿಗಳು ಕೂಡ ಬಲಿಯಾಗುವಂತಹ ಅಪಾಯಕಾರಿ ಒಂದು ವಾತಾವರಣ ಇಲ್ಲಿ ನಿರ್ಮಿತವಾಗಿದೆ. ಖಂಡಿತವಾಗಿಯೂ ಇದರ ವಿರುದ್ಧ ನಾವು ಹೋರಾಟ ನಡೆಸದಿದ್ದರೆ, ಇದನ್ನು ಹತೋಟಿಗೆ ತರುವಲ್ಲಿ ಅಥವಾ ನಿರ್ಮೂಲನೆ ಮಾಡುವಲ್ಲಿ ನಮ್ಮ ಕಾರ್ಯಾಚರಣೆಗಳು ಸಫಲವಾಗದಿದ್ದರೆ, ಮುಂದೊಂದು ದಿನ ಈ ನಾಡಲ್ಲಿ ನಮಗೆ ನಡೆಯಲು ಸಾಧ್ಯವಲ್ಲದಂತಹ ಒಂದು ಪರಿಸ್ಥಿತಿಯು ಇಲ್ಲಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದೀಗಲೇ ಬಹಳಷ್ಟು ಕಷ್ಟ ನಷ್ಟಗಳನ್ನು, ತೊಂದರೆಗಳನ್ನು ಆ ಮೂಲಕ ಇಲ್ಲಿನ ಜನತೆ ಅನುಭವಿಸಿದ್ದಾರೆ. ನಮಗೆ ಗೊತ್ತು, ಒಂದು ತಿಂಗಳ ಮುಂಚೆ ಕೇರಳದಲ್ಲಿ 2 ಕೊಲೆಯಾಯಿತು. ಕೊಂದವನು ಯಾರೆಂದು ಕೇಳಿದರೆ ಯಾರೋ ಅಪರಿಚಿತನಲ್ಲ, ಸ್ವತಃ ಮೊಮ್ಮಗನೇ ತನ್ನ ಅಜ್ಜಿಯನ್ನು ಕತ್ತು ಒಯ್ದು ಕೊಂದು ಬಿಟ್ಟ. ಕಾರಣ ಏನಾಗಿರಬಹುದು? ಗಾಂಜಾದಂತಹ ಅಮಲು ಪದಾರ್ಥಕ್ಕೆ ಬಲಿಯಾಗಿದ್ದ ಆ ಮೊಮ್ಮಗ ಚಿಲ್ಲರೆ ಪುಡಿಗಾಸಿಗಾಗಿ ಮನೆಯಲ್ಲಿದ್ದ ಬಂಗಾರವನ್ನು ತನ್ನ ಕೈವಶ ಮಾಡಲಿಕ್ಕಾಗಿ ಸ್ವತಃ ತನಗೆ ಜೀವನವನ್ನು ಕೊಟ್ಟಂತಹ, ತನ್ನನ್ನು ಸಾಕಿ ಸಲುಹಿದಂತಹ ಅಜ್ಜಿಯನ್ನೇ ಕೊಂದು ಅಲ್ಲಿದ್ದಂತಹ ಸಣ್ಣ ಗಾತ್ರದ ಬಂಗಾರದ ತುಣುಕನ್ನು ತೆಗೆದು ಮಂಗಳೂರಿಗೆ ಅದನ್ನು ಮಾರಾಟ ಮಾಡಲು ಬಂದಿದ್ದ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅವನನ್ನು ಬಂಧನ ಮಾಡಿದರು. ಇದು ಕೇರಳದಲ್ಲಿ ಮಾತ್ರ ನಡೆಯುವಂತಹ ಕಾರ್ಯವಲ್ಲ. ಅದಷ್ಟು ಕೊಲೆಗಳು, ದರೋಡೆಗಳು, ಅತ್ಯಾಚಾರಗಳು, ಇತರ ಬಹಳಷ್ಟು ತೊಂದರೆಗಳನ್ನು ಈ ಅಮಲು ಪದಾರ್ಥಕ್ಕೆ ಬಲಿಯಾದಂತಹ ಜನರಿಂದ ಈ ನಾಡಿನ ಸರ್ವರು ಅನುಭವಿಸಿದ್ದಾರೆ. ಸ್ವತಃ ತಾನು ಯಾರು, ಎಲ್ಲಿದ್ದೇನೆ, ಯಾವ ಲೋಕದಲ್ಲಿ ನಾನಿದ್ದೇನೆ ಎಂಬ ಅರಿವೇ ಅವರಿಗೆ ಇಲ್ಲದಂತಹ ಪರಿಸ್ಥಿತಿಯು ಅಮಲು ಪದಾರ್ಥಕ್ಕೆ ಬಲಿಯಾದವರಿಗೆ ಉಂಟಾಗುವಂತಹ ಒಂದು ಅವಸ್ಥೆ. ಸ್ವತಃ ತಂದೆ ತಾಯಿಯನ್ನೇ ಇದು ನನ್ನ ತಂದೆ ತಾಯಿ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗದಂತಹ ಆ ಒಂದು ಅವಸ್ಥೆಗೆ ತಲುಪುವಂತಹ ಅಥವಾ ತಲುಪಿಸುವಂತಹ ಒಂದು ಅಪಾಯಕಾರಿ ವಸ್ತುವಾಗಿದೆ ಅಮಲು ಪದಾರ್ಥ ಎಂಬುದು. ವಿದ್ಯಾಭ್ಯಾಸದಿಂದ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಬಲಿಯಾಗಿ ಅರ್ಧದಲ್ಲೇ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ವಿದ್ಯಾಭ್ಯಾಸದಿಂದ ವಂಚಿತರಾದ ಅದೆಷ್ಟೋ ಉದಾಹರಣೆಗಳು ಕೂಡ ಅಮಲು ಪದಾರ್ಥಕ್ಕೆ ಬಲಿಯಾದವರಿಂದ ಕಾಣಲು ಸಾಧ್ಯವಾಗಿದೆ. ದೊಡ್ಡ ಮಟ್ಟದಲ್ಲಿ ವ್ಯಾಪಾರವನ್ನು ನಡೆಸಿ ದುಡಿಮೆಯನ್ನು ಮಾಡಿ ಸಂಪಾದನೆಯನ್ನು ಮಾಡುತ್ತಿದ್ದ ಬಹಳಷ್ಟು ಯುವಕರು ಅಮಲು ಪದಾರ್ಥಕ್ಕೆ ಬಲಿಯಾಗಿ ಅದೆಲ್ಲವನ್ನು ತ್ಯಜಿಸಿ ಬಸ್ ಸ್ಟ್ಯಾಂಡಿನಲ್ಲೂ
ಇತರ ಕಡೆಗಳಲ್ಲೂ ಯಾವುದೇ ಕೆಲಸವಿಲ್ಲದೆ, ಕೈಯಲ್ಲಿ ಹಣವಿಲ್ಲದೆ, ಕುಟುಂಬದಿಂದ ದೂರವಾಗಿ ಅಲೆದಾಡುವಂತಹ ಪರಿಸ್ಥಿತಿಯನ್ನು ಕಾಣುತ್ತಿದ್ದೇವೆ. ದೈನಂದಿನ ಇಂತಹ ವಾರ್ತೆಗಳು, ಇಂತಹ ಉದಾಹರಣೆಗಳು ದೈನಂದಿನ ನಾವು ಪತ್ರಿಕೆಗಳಲ್ಲಿ ನೋಡುತ್ತಾ ಇದ್ದೇವೆ. ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ಇಂತಹ ದೈನಂದಿನ ಹತ್ತಾರು ಉದಾಹರಣೆಗಳನ್ನು ನಾವು ಕಾಣುತ್ತಿದ್ದೇವೆ. ಆದುದರಿಂದ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿ, ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳನ್ನು ನಡೆಸಿ, ಇದರ ಬಗ್ಗೆ ವಿದ್ಯಾರ್ಥಿಗಳಿಗೂ, ಯುವ ಸಮೂಹಕ್ಕೂ, ಅವರ ರಕ್ಷಕರಿಗೂ, ನಾಡಿನ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಾರಿಗಳು ಎಲ್ಲರಿಂದಲೂ ನಡೆಯಬೇಕಾಗಿದೆ, ನಡೆಯುತ್ತಾ ಇವೆ. ಇನ್ನಷ್ಟು ಅದನ್ನು ಶಕ್ತಿಗೊಳಿಸಿ ಅಂತಹ ಕಾರ್ಯಕ್ರಮಗಳು ಪ್ರತಿಯೊಂದು ಮೊಹಲ್ಲಾಗಳಲ್ಲೂ, ಪ್ರತಿಯೊಂದು ಜಾಗಗಳಲ್ಲೂ ಅದು ನಡೆಯಬೇಕಾಗಿದೆ. ಇದೀಗ ನಮ್ಮ ಇಲ್ಲಿನ ಸುನ್ನಿ ಸಂಘಟನೆಗಳು ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದ ಒಂದು ಅತಿ ಅಗತ್ಯವಾದ ಒಂದು ಕಾರ್ಯಕ್ರಮವಾಗಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕುತ್ತಿದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬ ಅಲ್ಲಾಹನ ಪವಿತ್ರವಾದ ಕುರ್ಆನಿನ ಸೂಕ್ತದೊಂದಿಗೆ ಈ ವೇದಿಕೆಯನ್ನು, ಈ ಸಭೆಯನ್ನು ಉದ್ಘಾಟಿಸಿ ನನ್ನ ಮಾತಿಗೆ ನಾನು ವಿರಾಮ ಹಾಕುತ್ತಿದ್ದೇನೆ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. ಅದರನ್ನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮದ ಎರಡು ಮಾತಿಗಾಗಿ ಆಹ್ವಾನಿಸುತ್ತೇವೆ. ಈ ದಿನ SSF SYS KMJ ಮಂಚಿಲ ಯೂನಿಟ್ ಇದರ ವತಿಯಿಂದ ಮಾದಕ ದ್ರವ್ಯದ ವಿರುದ್ಧ ಬೃಹತ್ ಜಾಥಾ ಈಗ ತಾನೇ ಪ್ರಾರಂಭವಾಗಲಿದೆ. ಈ ಮಾದಕ ದ್ರವ್ಯ ವಿರೋಧಿ ಈ ಒಂದು ಜಾಗೃತಿ ಜಾಥಾವು ಎಲ್ಲಾ ಕಡೆಗಳಲ್ಲಿ ನಡೆಯಲಿ. ಇದರಿಂದ ಯುವಜನರ ನಜೀರ್ ಮಂಚಿಲ ಇವರಿಂದ ಇದರ ಮಂಚಿಲ ಯೂನಿಟ್ ಆಶ್ರಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮವು ಮೊದಲನೇದಾಗಿ ಒಂದು ಯಶಸ್ವಿಯಾಗಿ ಹಮ್ಮಲಿ ಅಂತ ಹೇಳಿ ಅಲ್ಲಾಹ್ನಲ್ಲಿ ನಾನು ಮೊದಲನೇದಾಗಿ ಪ್ರಾರ್ಥಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮ ನಮ್ಮ ವಸ್ತಾದ್ರವರು ಹೇಳಿದಾಗೆ ಎಲ್ಲಾ ಸ್ಥಳದಲ್ಲಿ ಕೂಡ ಹಮ್ಮಿಕೊಂಡ್ರೆ ನಮ್ಮ ಈ ಮಾದಕ ದ್ರವ್ಯ ಎಂಬ ಈ ತುಂಬಾ ಕೆಡುವಾದ ಇಂಥ ಒಂದು ಪದ್ಧತಿಯನ್ನು ನಾವು ದೂರ ಮಾಡಲು ಸಾಧ್ಯ. ಏನಂದ್ರೆ ಈಗ ಎಲ್ಲ ಗಲ್ಲಿಯಲ್ಲಿ ಕೂಡ ಇಂಥದೇ, ಎಲ್ಲಿ ಹೋದ್ರು ನಾವು ಮಂಗಳೂರಿಗೆ ಹೋದ್ರು ಕೂಡ ಇದೇ ಮಾತು ಕೇಳ್ತೇವೆ, ಬೇರೆ ಹಳ್ಳಿಗಳಲ್ಲಿ ಹೋದ್ರು ಕೂಡ ಇಂಥ ಮಾತೇ ಕೇಳ್ತೇವೆ. ಇದು ತುಂಬಾ ಒಂದು ಕ್ಯಾನ್ಸರ್ ಆಗಿ ಹೋಗಿದೆ. ಅದನ್ನು ನಾವು ನಿರ್ಮೂಲನ ಮಾಡಲು ಎಲ್ಲರೂ ಪಣ ತೊಟ್ಟಬೇಕು. ಗಲ್ಲಿಯಲ್ಲಿ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿ ನಮ್ಮ SSF ಅವರು ಅಥವಾ ಬೇರೆ ಯಾವುದೇ ಸಂಘಟನೆಗಳು ಕೂಡ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿದರೆ ನಾವು ಯಶಸ್ವಿ ಆಗಬಹುದು. ಇತ್ತೀಚೆಗಷ್ಟೇ ಮಂಗಳೂರಿನ ಕುದ್ರೋಳಿಯಲ್ಲಿ ಒಂದು ಟೀಮೇ ಮಾಡಿದ್ದಾರೆ. ಅವರೇ ಯಾರಿದ್ದಾರೆ ಅವರನ್ನು ಹಿಡಿಸಿಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಹಮ್ಮಿದ್ದಾರೆ. ಅದರಲ್ಲಿ ಒಳ್ಳೆ ರಾಜಕೀಯದವರು, ಅದೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅದರಲ್ಲಿ ಸಾಮೀಲಾಗಿ ಒಂದು ಒಮ್ಮತದಿಂದ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅದು ನಮ್ಮ ಉಳ್ಳಾಲದಲ್ಲಿ ಕೂಡ ಎಲ್ಲರೂ ಸೇರಿ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿದರೆ ಇದನ್ನು ದೂರ ಮಾಡಲು ಸಾಧ್ಯ. ಅದೆಷ್ಟೇ ಅಂತಂತ ಕೆಡಕುಗಳನ್ನು ಕೂಡ ನಾವು ದೂರ ಮಾಡಿಸಿದ್ದೇವೆ. ಏನಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇದನ್ನು ಇದು ಮಾಡಿದರೆ ಇಂತಹ ಕಾರ್ಯಕ್ರಮವನ್ನು ಅಳಿಸಲು ಸಾಧ್ಯವಿದೆ. ಜಾಸ್ತಿ ಮಾತನಾಡಲು ನಾನು ಬಯಸುವುದಿಲ್ಲ. ಏನಂದ್ರೆ ಇದರ ನಂತರ ಮಾರ್ಚ್ ಹೋಗ್ಲಿಕ್ಕೆ ಇದೆ. ಜಾಸ್ತಿ ಮಾತನಾಡಲು ಬಯಸುವುದಿಲ್ಲ. ನನಗೆ ಈ ಕಾರ್ಯಕ್ರಮದಲ್ಲಿ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಈ SSF ಯೂನಿಟ್ ಅವರ ಎಲ್ಲ ಸಂಘಟನೆಗಳಿಗೂ ವಂದನೆ ಅರ್ಪಿಸ್ತಾ ನನ್ನ ಎರಡು ಮಾತನ್ನು ಕೊನೆಗಾಣಿಸ್ತೇನೆ. ಅಸ್ಸಲಾಮು ಅಲೈಕುಂ. ಹುಬೈದುಲ್ಲಾ RG ನಗರ ಕ್ಯಾಂಪಸ್ ಸೆಕ್ರೆಟರಿ SSF ಕರ್ನಾಟಕ ಇವರಿಂದ ನಮ್ಮ ಈ ಕಾರ್ಯಕ್ರಮದ ಕುರಿತು ಎರಡು ಮಾತು ಆಹ್ವಾನಿಸ್ತೇನೆ. ಅಸ್ಸಲಾಮು ಅಲೈಕ ಯಾ ಸಯ್ಯದಿ ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯದಿ ಯಾ ಹಬೀಬಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ವೇದಿಕೆಯಲ್ಲಿರುವ ಉಸ್ತಾದ್, ಅದೇ ರೀತಿ ಇಲ್ಲಿನ ಊರಿನ ಗಣ್ಯ ವ್ಯಕ್ತಿಗಳು, ಅದೇ ರೀತಿ ಸಹ ಕಾರ್ಯಕರ್ತರೆ, ಪುಟಾಣಿ ಮಕ್ಕಳೇ, ಅಲ್ಹಮ್ದುಲಿಲ್ಲಾ SSF ಗೆ 50 ಸಂವತ್ಸರಗಳಾಗಿದೆ ತುಂಬುತ್ತಿರುವುದು. ಈ SSF ಎಂಬುದು ಕೇವಲ 3 ಅಕ್ಷರಕ್ಕೆ 50 ವರ್ಷವಾದರೂ ಕೂಡ ಅದರ ಆತ್ಮಕ್ಕೆ 1400 ವರ್ಷಗಳ ಇತಿಹಾಸವನ್ನು ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರಿಂದ ಹಿಡಿದು ಸಹಾಬಗಳು, ತಾಬಿಗಳು, ಉಲಮಾಗಳು, ಆಲಿಮ್ಗಳು
ಎಲ್ಲರ ಇವತ್ತು ಉಲೆಮಾಗಳ ಕೈಯಲ್ಲಿರುವ ಆ ಇಸ್ಲಾಮಿನ ತತ್ವಾದರ್ಶವನ್ನು ಹಿಡಿದುಕೊಂಡು ಅದಕ್ಕೆ ಒಂದು ಕಪ್ಪು ಚುಕ್ಕೆ ಕೂಡ ಬರದ ರೀತಿಯಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಿಸುತ್ತಿರುವ ಒಂದು ಸಂಘಟನೆ ಇದ್ದರೆ ಅದು SSF ಮಾತ್ರವಾಗಿದೆ. SSF ಹಲವಾರು ನಮಗೆ ಗೊತ್ತಿದೆ, ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ ಇಲ್ಲಿ ಕಾರ್ಯಾಚರಿಸುತ್ತಿರುವುದು. SSF ನಮಗೆ ಕೇವಲ ಒಂದು ಅಲ್ ಮದೀನಕ್ಕೆ ಹೋದ್ರೆ ಗೊತ್ತಾಗಬಹುದು ಅದೆಷ್ಟೋ ಯತೀಮ್ ಮಕ್ಕಳನ್ನು ಪೋಷಿಸುತ್ತಿರುವಂತಹ ಒಂದು ಅಲ್ ಮದೀನಾ. ನಮಗೆ ನಮ್ಮ ಮನೆಯಲ್ಲಿ ಒಂದಿಬ್ಬರು ಮಕ್ಕಳನ್ನು ನಮಗೆ ಪೋಷಿಸಲು ಕಷ್ಟವಾಗಿರುತ್ತಿದ್ದರೆ ಅದೆಷ್ಟೋ ಅನಾಥರು ಅದೆಷ್ಟೋ ವಿಧವೆಯರನ್ನು ಪೋಷಿಸುತ್ತಿರುವಂತಹ ನಮ್ಮ SSF ಇದು ಕೇವಲ ಕರ್ನಾಟಕದಲ್ಲಿಯೋ ಅಥವಾ ಕೇರಳದಲ್ಲಿ ಮಾತ್ರವಲ್ಲ ಇಡುವುದು. ಇದು SSF ಇರುವುದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇರುವ ಎಲ್ಲ ಕಡೆಗಳಲ್ಲಿ ಕೂಡ SSF ಇವತ್ತು ಬೆಳೆದು ಹೆಮ್ಮರವಾಗಿ ಬಿಟ್ಟಿದೆ. ಯಾಕೆಂದ್ರೆ ಈ SSF ಅನ್ನು ಎಲ್ಲರೂ ಸ್ವೀಕರಿಸಲು ಒಂದೇ ಒಂದು ಕಾರಣ, SSF ಯಾವತ್ತೂ ಏನಿದ್ದರೂ ಕೂಡ ಶಾಂತಿಯುತವಾಗಿ ಎಲ್ಲರಲ್ಲಿ ಕೂಡ ಐಕ್ಯತೆಯೊಂದಿಗೆ ಹೊಂದಿರುವ ಸಂಘಟನೆ ಇದ್ದರದು SSF ಆಗಿದೆ. ಅದೆಷ್ಟೋ ಯುವಕರು ಇಲ್ಲಿ ಅದೆಷ್ಟೋ ಯುವಕರು ಅನೈತಿಕತೆಗೆ, ಅನಾಚಾರಗಳಿಗೆ, ಡ್ರಗ್ಸ್ ಗಳಿಗೆ ಬಲಿಯಾಗುತ್ತಿರುವಂತಹ ಒಂದು ಸಂದರ್ಭದಲ್ಲಿ SSF ಇಂತಹ ಒಂದು ಯುವಕರ ಸಮೂಹವನ್ನು ಕಟ್ಟಿಕೊಂಡು ಅದ್ಯಾವುದೇ ಡ್ರಗ್ಸ್ ಗಳಿಗೆ ಬಲಿಯಾಗದ ರೀತಿಯಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಿಸುವ ಒಂದು ಸಂಘಟನೆಯಾಗಿದೆ. SSFನ 50 ವರ್ಷದ ಹಿಸ್ಟರಿಯನ್ನು ತೆಗೆದು ನೋಡಿದರೆ ಒಬ್ಬನೇ ಒಬ್ಬ ಕಾರ್ಯಕರ್ತ ಕೂಡ SSFನ ಕಾರ್ಯಕರ್ತ ಯಾವುದೇ ಡ್ರಗ್ಸ್ ಗಳಿಗೆ ಬಲಿಯಾದ ಚರಿತ್ರೆ ಇಷ್ಟರವರೆಗೆ ನಡೆದಿಲ್ಲ. ಅದೇ ರೀತಿಯ ಯಾವುದೋ ಅನಾಚಾರಗಳಿಗೆ, ಯಾವುದೋ ಪ್ರತಿಭಟನೆಯಲ್ಲಿ ಟೈರಿಗೆ ಬೆಂಕಿ ಕೊಟ್ಟು ಅಥವಾ ಇನ್ನಿತರ ಕೃತ್ಯಗಳಿಗೆ ಬಲಿಯಾದ SSFನ ಒಬ್ಬನೇ ಒಬ್ಬ ಕಾರ್ಯಕರ್ತ ಇಲ್ಲಿ ನಮಗೆ ಸಿಗಲು ಅಸಾಧ್ಯ. ಅದು ಯಾಕೆಂದರೆ ಈ ಸಂಘಟನೆಗೆ ನೇತೃತ್ವ ಕೊಟ್ಟದ್ದು ನಮ್ಮ ತಾಜುಲ್ ಉಲಮಾರವರಂತಹ ಅದೆಷ್ಟೋ ಉಲಮಾಗಳು, ಔಲಿಯಾಗಳ ನೇತೃತ್ವವಾಗಿದೆ ಈ ಸಂಘಟನೆಯಲ್ಲಿರುವುದು. ಈ ಸಂಘಟನೆಯಲ್ಲಿ ದಾರಿ ತಪ್ಪುವಾಗ ಅದನ್ನು ಸರಿಪಡಿಸುತ್ತಿರುವುದು ನಮ್ಮ ಉಲಮಾಗಳಾಗಿದ್ದಾರೆ. ಆ ಉಲಮಾಗಳು ಹೇಳುವಾಗ ನಿಲ್ಲು ಅಂತ ಹೇಳುವಾಗ ನಿಲ್ಲುತ್ತಾ, ಕುಳಿತುಕೊಳ್ಳು ಅಂತ ಹೇಳುವಾಗ ಕುಳಿತುಕೊಳ್ಳುತ್ತಾ ಶಿಸ್ತುಬದ್ಧವಾದ ಒಂದು ಸಂಘಟನೆಯಾಗಿದೆ ಈ SSF. ಈ SSFಗೆ 50 ಸಂವತ್ಸರಗಳನ್ನು ಪೂರೈಸುವಾಗ ನಾವು ಎಣಿಸಬಹುದು ಕೇವಲ ಇದು ಮಂಚಿಲದಲ್ಲಿಯೋ ಉಳ್ಳಾಳದಲ್ಲಿಯೋ ಇರುವಂತಹ ಒಂದು ಸಂಘಟನೆ ಅಂತ. ನೀವೊಂದು ಸಲ ಕಾಶ್ಮೀರಕ್ಕೆ ಒಂದು ಹೋಗಿ ನೋಡಬೇಕು. ಕಾಶ್ಮೀರದಲ್ಲಿ ಕೇವಲ ಗುಂಡಿನ ಶಬ್ದವನ್ನು ಕೇಳುತ್ತಿದ್ದಂತಹ ಆ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಶಿಕ್ಷಣದ ಕ್ರಾಂತಿಯ ಮೂಲಕ ಅದೆಷ್ಟೋ ನೂರಾರು ಸ್ಕೂಲ್ಗಳನ್ನು SSFನ ಮುಖಾಂತರ ಕಾರ್ಯಾಚರಿಸುತ್ತಿದೆ. ಇವತ್ತು ನಾವು ಒಂದು ಕಡೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಿದಾಗ ಬಂಗಾಳಿ ಅಂತ ಕೇಳಿ ಮಾಡುತ್ತಿದ್ದ ಒಂದು ಕಾಲವಿತ್ತು ಬಂಗಾಲ್ನ ಜನರನ್ನು. ಆದರೆ ನಮ್ಮ ರಾಜ್ಯ ನ್ಯಾಷನಲ್ SSFನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ 200ಕ್ಕೂ ಅಧಿಕ ಸ್ಕೂಲ್ಗಳು, ಶಾಲೆ, ಹಾಸ್ಪಿಟಲ್ಗಳು ಎಲ್ಲವೂ ಈಗ ಅಲ್ಲಿ ಕಾರ್ಯಾಚರಿಸುತ್ತಿದೆ. ಇದಾಗಿದೆ SSF. ಕೇವಲ ಕಾಶ್ಮೀರ, ಬಂಗಾಳಗಳಲ್ಲಿ ಮಾತ್ರವಲ್ಲ, ನೀವು ಎಲ್ಲಿ ಹೋದರೂ ಕೂಡ SSFನ ಸಂಘ ಸಂಸ್ಥೆಗಳು, ಸ್ಥಾಪನೆಗಳು ಎಲ್ಲವೂ ನಿಮಗೆ ಕಾಣಲು ಸಾಧ್ಯವಾಗುತ್ತದೆ. ಕರ್ನಾಟಕದಲ್ಲಿ ನೋಡಿ, ಬಿಜಾಪುರದಿಂದ ಗುಲ್ಬರ್ಗದಿಂದ ಎಲ್ಲ 31 ಜಿಲ್ಲೆಗಳಲ್ಲಿ ಕೂಡ SSF ಸಜೀವವಾಗಿ ಇವತ್ತು ಕಾರ್ಯಾಚರಿಸುತ್ತಿದೆ. ಆ SSF ಕಾರ್ಯಾಚರಿಸುತ್ತಿರುವಾಗ ಅದರಲ್ಲಿ ಪಾಲ್ಗೊಂಡಂತಹ ಒಬ್ಬನೇ ಒಬ್ಬ ಕಾರ್ಯಕರ್ತ ಕೂಡ ಅನೈತಿಕತೆಯಲ್ಲೋ, ಅನಾಚಾರದಲ್ಲಿಯೋ ಅಥವಾ ಇನ್ನಿತರ ಕೃತ್ಯಗಳಲ್ಲಿ ಭಾಗಿಯಾಗಲು ಅಸಾಧ್ಯ. ಈ SSFನ ಒಬ್ಬ ಕಾರ್ಯಕರ್ತ ತಂದೆ ತಾಯಿ ಈ SSFನ ಕಾರ್ಯಕರ್ತನಾಗಿ ಮಾಡಿದ್ದರೆ ಒಮ್ಮೆಯೂ ಕೂಡ ತಂದೆ ತಾಯಿಯರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ SSF ಇರುವುದು ಅದು ಎಲ್ಲರಿಗೂ ಗೊತ್ತಾಗಿ ಬಿಟ್ಟಿದೆ. SSF ಹೇಳುವಂತ ಈ SSFನ ಗೋಲ್ಡನ್ 50ಯ ಸಮಾರಂಭದಲ್ಲಿ ನೋಡಿ, ಇವತ್ತೊಂದು ಉದಾತ್ತವಾದ ಒಂದು ಸಂದೇಶವನ್ನು ಹೇಳಿಕೊಟ್ಟಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರೆಂದರೆ ಈ ಭಾರತ ಹಿಂದೂಗಳದ್ದು ಮಾತ್ರವಲ್ಲ, ಕ್ರಿಶ್ಚಿಯನರದ್ದು ಮಾತ್ರವಲ್ಲ, ಸಿಖ್ಖರದ್ದು ಮಾತ್ರವಲ್ಲ. ಈ ಭಾರತವೆಂದರೆ ಮುಸಲ್ಮಾನರದ್ದು, ಕ್ರಿಶ್ಚಿಯನರದ್ದು, ಹಿಂದೂಗಳದ್ದು, ದಲಿತರದ್ದು, ಶೂದ್ರರದ್ದು, ಧರ್ಮ ಉಳ್ಳವರದ್ದು, ಧರ್ಮ ಇಲ್ಲದವರದ್ದು. ಈ ಭಾರತ ಭಾರತೀಯರದ್ದಾಗಿದೆ. ಅದಾಗಿದೆ ಭಾರತ. ಈ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿದ ಈ ವೈವಿಧ್ಯಮಯವಾದ ಈ ಭಾರತ ಅದೆಷ್ಟು ಸುಂದರವಾಗಿದೆ. ಈ ಭಾರತದ ಮಣ್ಣು ಅದು ಹೊಣ್ಣಾಗಿದೆ. ಈ ಭಾರತದಲ್ಲಿ ಎಲ್ಲ ಸಂಪತ್ತು ಕೂಡ ನಾವು ಎಷ್ಟು ಪ್ರೀತಿಯಿಂದ ಕಾಣುತ್ತೇವೆ. ಇಲ್ಲಿನ ಮರಗಿಡಗಳು, ಇಲ್ಲಿನ ವೃಕ್ಷಗಳು, ಅರಣ್ಯಗಳು ಎಲ್ಲವನ್ನು ನಾವು ಪ್ರೀತಿಸುತ್ತೇವೆ. ಅದೇ ರೀತಿ ಅಷ್ಟೇ ದೊಡ್ಡ ರೀತಿಯಲ್ಲಿ ಇಲ್ಲಿನ ಮನುಷ್ಯರನ್ನು ಕೂಡ ನಾವು ಪ್ರೀತಿಸಬೇಕು. ಇಲ್ಲಿನ ಮನುಷ್ಯ ಎಲ್ಲ
ಎಲ್ಲ ಮನುಷ್ಯರನ್ನು, ಕೇವಲ ಹಿಂದೂಗಳನ್ನು ಮಾತ್ರವಲ್ಲ, ಕ್ರಿಶ್ಚಿಯನ್ಗಳನ್ನು ಮಾತ್ರವಲ್ಲ, ಮುಸಲ್ಮಾನರನ್ನು ಮಾತ್ರವಲ್ಲ, ಎಲ್ಲಾ ಜನರನ್ನು ಕೂಡ ಇಲ್ಲಿ ನಾವು ಪ್ರೀತಿಸಲು ಕಲಿಯಬೇಕು. ಈ ನಾಡು ಕಲಿಸಿಕೊಟ್ಟ ದೊಡ್ಡ ಸಂಸ್ಕೃತಿಯಾಗಿದೆ. ಎಲ್ಲಾ ಜನರನ್ನು ಕೂಡ ಪ್ರೀತಿಸುವುದಾಗಿದೆ. ನಮ್ಮ ಮುತ್ತಾತಂದಿರು, ನಮ್ಮ ತಂದೆ ತಾಯಿಯಂದಿರು, ಅಜ್ಜಂದಿರು ಕೂಡ ಒಂದು ಕಾಲದಲ್ಲಿ ಒಂದು ದಡೆಯಲ್ಲಿ ಕುಳಿತು, ಒಂದು ಜಗಲಿಯಲ್ಲಿ ಕುಳಿತು ಅದೆಷ್ಟು ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಅದೆಷ್ಟು ಪ್ರೀತಿಪೂರ್ವಕ ಮಾತುಗಳನ್ನಾಡುತ್ತಿರುತ್ತರು. ಕೊಂಡುಕೊಳ್ಳುವಿಕೆ ಮೂಲಕ ಎಲ್ಲರೂ ಶಾಂತಿ ಸೌಹಾರ್ದತೆಯನ್ನು ಸಾರುತ್ತಿದ್ದರು. ಆದರೆ ಇವತ್ತು ಎಲ್ಲಾ ಕಡೆಗಳಲ್ಲಿ, ಅವತ್ತು ನಾವು ಶಾಲಾ ಕಾಲೇಜಿಗೆ ಹೋಗುತ್ತಿದ್ದಾಗ ನಮ್ಮ ಕಡೆ ಹಿಂದೂ ಇದ್ದ, ಕ್ರಿಶ್ಚಿಯನ್ ಇದ್ದ, ರಹೀಮ ಇದ್ದ, ವಿನ್ಸನ್ ಇದ್ದ, ಎಲ್ಲಾ ಜಾತಿ ಧರ್ಮದವರು ಕೂಡ ನಮ್ಮೊಂದಿಗೆ ಇದ್ದರು. ಅವರು ಎಲ್ಲರೂ ಕೂಡ ಒಟ್ಟಾಗಿ ಆಡುತ್ತಿದ್ದೆವು. ಅವತ್ತು ಯಾವುದೇ ಒಂದು ಪ್ರಶ್ನೆ ಕೂಡ ಇಲ್ಲ. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಧರ್ಮಾಂಧತೆಯನ್ನು ಅಂಟಿಕೊಂಡಿದೆ. ಈ ಧರ್ಮಾಂಧತೆಯು ಅದು ಯಾರೇ ಆಗಿರಲಿ, ಈ ಧರ್ಮಾಂಧತೆಯನ್ನು ಮಾಡುವವರು, ಧರ್ಮಾಂಧತೆಗೆ ವಿಷ ಬೀಜವನ್ನು ಬಿತ್ತುವವರು, ಅವರು ಮುಸ್ಲಿಮನಾಗಿರಲಿ, ಕ್ರಿಶ್ಚಿಯನ್ ಆಗಿರಲಿ ಅಥವಾ ಹಿಂದೂ ಆಗಿರಲಿ, ಯಾರೇ ಆಗಿರಲಿ, ಈ ಎಲ್ಲವನ್ನು, ಈ ಇಂತಹ ವಿಷ ಬೀಜ ಬಿತ್ತುವವರನ್ನು ಅವರನ್ನು ಸರ್ವನಾಶ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇದಕ್ಕೆಲ್ಲ ಪಣ ತೊಟ್ಟು ನಾವು ಕಾರ್ಯಾಚರಿಸಬೇಕಿದೆ. ಈ SSF 50 ವರ್ಷಗಳಿಂದ ಇಂತಹ ಹಲವಾರು ಉತ್ತಮವಾದ ಕಾರ್ಯಾಚರಣೆಗಳು ವಿ ದ ಪೀಪಲ್ ಆಫ್ ಇಂಡಿಯಾ ಮೂಲಕ ಇವತ್ತು ಸಂವಿಧಾನ ಯಾತ್ರಾ ಅಂತ ನ್ಯಾಷನಲ್ ಸಮಿತಿ ಒಂದು ಯಾತ್ರೆಯನ್ನು ಕೂಡ ಕೈಗೊಂಡಿದೆ. ಅದರಲ್ಲಿ ಕೂಡ ಘೋಷವಾಕ್ಯ ವಿ ದ ಪೀಪಲ್ ಆಫ್ ಇಂಡಿಯಾ, ಕಾಶ್ಮೀರದಿಂದ ಹಿಡಿದು ಬೆಂಗಳೂರಿನವರೆಗೆ, ಬೆಂಗಳೂರಿನಲ್ಲಿ ಸಮಾಪ್ತಿಗೊಳ್ಳುವಾಗ ಅದು ಕೂಡ ನಮ್ಮ ಸೆಪ್ಟೆಂಬರ್ 10ರಂದು ಆಗಿದೆ ಅಲ್ಲಿ ಸಮಾಪ್ತಿಗೊಳ್ಳುವುದು. ಪ್ರೀತಿಯ ಇಲ್ಲಿನ ನನ್ನ ಊರಿನ ಈ ನಾಯಕರುಗಳೇ, ಈ ನನ್ನ ಶಬ್ದವನ್ನು ಆಲಿಸಿರುವಂತಹ ವ್ಯಕ್ತಿಗಳೇ, ಇಲ್ಲಿ ನಮ್ಮ ಈ ಭಾರತ ಪ್ರೀತಿಯ ಭಾರತವಾಗಿರಬೇಕು, ನೀತಿಯ ಭಾರತವಾಗಿರಬೇಕು. ಜಾತಿವಾದವಿಲ್ಲದ, ಕೋಮುವಾದವಿಲ್ಲದ, ಹೊಡೆದಾಟ, ಬಡಿದಾಟ, ಕೊಲೆಗಳು ಇಲ್ಲದ, ಪರದಾಟಗಳು ಇಲ್ಲದ ಭಾರತವಾಗಬೇಕು. ಇಲ್ಲಿ ಕೊಲೆಗಳು ಇರಬಾರದು, ದರೋಡೆಕೋರರು ಇರಬಾರದು. ಅದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು, ಅದೇ ರೀತಿ ಇಲ್ಲಿನ ಪ್ರಜ್ಞಾವಂತ ನಾಗರಿಕರು ಇದಕ್ಕೆ ನಮಗೆ ಸಾಥ್ ನೀಡಬೇಕು. ನಮ್ಮ ಎಲ್ಲರೂ ಒಟ್ಟಿಗೆ ಇದ್ದರೆ ಮಾತ್ರ ಈ SSF ಈ ದೇಶದ ಪ್ರಜ್ಞಾವಂತವಾಗಿ ಯಶಸ್ವಿಯಾಗಿ ಮುನ್ನುಗ್ಗಲು ಸಾಧ್ಯವಾಗುತ್ತದೆ. ಇಲ್ಲಿ ಈ ದೇಶಕ್ಕೆ ಬೇಕಾಗಿ ಕಾನೂನುಬದ್ಧವಾಗಿ, ಶಾಂತಿಯುತವಾಗಿ, ಯಾವ ರೀತಿಯ ನೀತಿಗೂ ಶಾಂತಿಗೂ ಹೋರಾಟಕ್ಕೂ SSF ಸದಾ ಸಿದ್ಧವಾಗಿದೆ. ಅದೇ ರೀತಿ ಇನ್ಶಾ ಅಲ್ಲಾ ಸೆಪ್ಟೆಂಬರ್ ಮುಸ್ಸಂಜೆ 10ರಂದು ಮುಸ್ಸಂಜೆ ಹೊತ್ತಿಗೆ ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ SSFನ ಗೋಲ್ಡನ್ 50 ಕಾರ್ಯಕ್ರಮ ಇನ್ಶಾ ಅಲ್ಲಾ 10ರಂದು ನಡೆಯುವಾಗ ಈ ಊರಿನ ಎಲ್ಲ ವ್ಯಕ್ತಿಗಳು ಅಲ್ಲಿ ನಾವು ಒಂದು ಘೋಷಣೆಯನ್ನು ಕೂಗಲಿದ್ದೇವೆ. ಆ ಘೋಷಣೆ ಗೆಲ್ಲುವಾಗ ಅವತ್ತು ಬ್ರಿಟಿಷರು ನಡುಗಿದ್ದರು. ಈಗ ಅಮೆರಿಕ ಆಗಿರಲಿ, ಬ್ರಿಟನ್ ಆಗಿರಲಿ, ಯಾವುದೇ ದಂತ ರಾಜ್ಯಗಳು ಕೂಡ ಆ ಘೋಷಣೆಯನ್ನು ಕೂಗುವಾಗ ನಡುಗಿ ಬಿಡುತ್ತದೆ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ಈ ಭಾರತ, ಅದೆಷ್ಟೋ ಜಾತಿಗಳಿದ್ದರು, ಅದೆಷ್ಟೋ ಭಾಷೆಗಳು ಇದ್ದರು, ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ, ಕ್ರೈಸ್ತ, ಮುಸ್ಲಿಂ, ಜೈನ, ಬೌದ್ಧ, ಸಿಕ್ಕ, ಪಾರ್ಸಿಯ, ಧರ್ಮ ಉಳ್ಳವ, ಧರ್ಮ ಇಲ್ಲದವ ಎಲ್ಲರೂ ಕೂಡ ಒಟ್ಟಾಗಿ ಹೇಳಲಿದ್ದೇವೆ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು. ಆ ಸಮ್ಮೇಳನಕ್ಕೆ ಈ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕೂಡ ಆಹ್ವಾನಿಸುತ್ತಾ, ಅದಕ್ಕೆ ಅಲ್ಲಿಗೆ ಬರುವವರು ಮುಖ್ಯಮಂತ್ರಿಗಳು ಬರುತ್ತಾರೆ. ನಮ್ಮ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಶೈಖುನಾ ಗ್ರ್ಯಾಂಡ್ ಮುಫ್ತಿ ಉಸ್ತಾದ್ ಆ ವೇದಿಕೆಗೆ ಬರಲಿದ್ದಾರೆ. ಬದ್ರು ಸಾದಾತ್ ಉಸ್ತಾದ್ ಬರಲಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಎಲ್ಲಾ ಉಲಮಾ ಶಿರೋಮಣಿಗಳು ಅಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲರೂ ಕೂಡ ಭಾಗಿಯಾಗುವಾಗ ಇನ್ಶಾ ಅಲ್ಲಾ ಈ ಊರಿನ ಒಬ್ಬರೇ ಒಬ್ಬ ವ್ಯಕ್ತಿ ಕೂಡ ಆ ಸಮ್ಮೇಳನಕ್ಕೆ ಬಂದು ಬಾಕಿಯಾಗದ ರೀತಿಯಲ್ಲಿ ಬಂದು ಸಹಕರಿಸಬೇಕು, ಯಶಸ್ವಿಗೊಳಿಸಬೇಕು ಎಂದು ಮಾತ್ರ ಹೇಳುತ್ತಾ ಮಾತಿಗೆ ಕಡಿವಾಣ ಹಾಕುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಇತರ ನನ್ನ ಸಮುದಾಯದವರಿಗೆ ನನ್ನ ಬೆಳಗಿನ ಶುಭಕಾಮನೆಗಳು. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಈ ಸ್ಟೇಜಿನಲ್ಲಿ ಈಗಾಗಲೇ ಭಾಗವಹಿಸಿ ಮಾತನಾಡಿದಂತಹ ಎಲ್ಲರೂ ಹೇಳಿದಂತಹ ಒಂದು ವಿಚಾರ, SSF ಮತ್ತು SYS ಈ ಸಂಘಟನೆ ಯಾವತ್ತಿದ್ರೂ ಕೂಡ ಸಮಾಜಮುಖಿಯಾಗಿ ಮತ್ತು ಸಮಾಜದ ಒಳಿತಿಗಾಗಿ ತನ್ನ ಕಾರ್ಯ ಯೋಜನೆಯನ್ನು ಹಮ್ಮಿಕೊಂಡು ಬಂದಂತಹ ಒಂದು ಸಂಘಟನೆ. ಈ ಸಂಘಟನೆಯ ಮೂಲ ಉದ್ದೇಶ
ಡ್ರಗ್ಸ್, ಈ ಮಾದಕ ದ್ರವ್ಯ ವ್ಯಸನಿಗಳನ್ನು ಅವರನ್ನು ಸರಿದಾರಿಗೆ ತಂದು ಸಮಾಜಮುಖಿಯಾಗಿ ಈ ದೇಶದಲ್ಲಿ, ಈ ಪ್ರದೇಶದಲ್ಲಿ ಬಾಲಿ ಬದುಕಲು ಅವರಿಗೆ ಒಂದು ಅವಕಾಶ ಮಾಡಿಕೊಡುವಂತಹ ಈ ಸಂಘಟನೆಯ ಉದ್ದೇಶಗಳು ಖಂಡಿತ ಅವರ ಉದ್ದೇಶಗಳು ಈಡೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಮತ್ತೆ SSF ನ 50ನೇ ವರ್ಷದ ಈ ಕಾರ್ಯಕ್ರಮ ಕೂಡ ಅಲ್ಲಾಹನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ತಮಗೆಲ್ಲರಿಗೂ ಹೃದಯ ತುಂಬಿದ ನನ್ನ ವಂದನೆಗಳು. ಥ್ಯಾಂಕ್ ಯು ಆಲ್. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ಮಂಚಿಲ ಶಾಖೆ ವತಿಯಿಂದ ಹಮ್ಮಿಕೊಂಡಂತಹ ಗೋಲ್ಡನ್ ಮಾರ್ಚ್ ಮತ್ತು ಮಾದಕ ದ್ರವ್ಯದ ವಿರುದ್ಧ ಜನಜಾಗೃತಿ ಸಭೆಯಲ್ಲಿ ಆಗಿದೆ. ನಾವು ಒಟ್ಟುಗೂಡಿದ್ದು ಈ ಸಭೆಯಲ್ಲಿ ನಿಮಗೆ ತಿಳಿಸಿದಂತೆ SSF ರಾಜ್ಯಾದ್ಯಂತ ವಿವಿಧ ರೀತಿಯಲ್ಲಿ ಮಾದಕ ದ್ರವ್ಯಗಳ ವಿರುದ್ಧ ಅಭಿಯಾನವನ್ನು ನಡೆಸುತ್ತಾ ಇದೆ. ರೈನ್ಬೋ ವಿದ್ಯಾರ್ಥಿಗಳ ಮೂಲಕ ಸೈಕಲ್ ರ್ಯಾಲಿ, ಗೋಲ್ಡನ್ ಮಾರ್ಚ್, ಅದೇ ರೀತಿ ಇನ್ನಿತರ ಹಲವು ವಿವಿಧ ಶೈಲಿಯಲ್ಲಿ ಮಾದಕ ದ್ರವ್ಯ ವಿರುದ್ಧ ಅಭಿಯಾನವನ್ನು SSF ಹಮ್ಮಿಕೊಂಡಿದೆ. ಕಳೆದ 50 ವರ್ಷಗಳ ಹಿಂದೆ SSF ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಾ ಇದೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ SSF ಮಂಚಿಲ ಶಾಖೆಗೆ ತುಕೋಟ್ ಸೆಕ್ಟರ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಂದು ಸಾಯಂಕಾಲ ತುಕೋಟ್ ಬಸ್ ನಿಲ್ದಾಣದಲ್ಲಿ ಗೋಲ್ಡನ್ 50 ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಎಂಬ ಘೋಷಣೆಯೊಂದಿಗೆ ಸಂದೇಶ ಭಾಷಣವು ಕೂಡ ತುಕೋಟ್ ಬಸ್ ನಿಲ್ದಾಣದಲ್ಲಿ ಸಾಯಂಕಾಲ 5 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ನನ್ನ ಮಾತಿಗೆ ವಿರಾಮ. ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಮೊದಲನೇದಾಗಿ ಕರ್ನಾಟಕ ಮುಸ್ಲಿಂ ಜಮಾತ್ SYS ಹಾಗೂ SSF ಮಂಚಿಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತೊಕ್ಕೋಟ್ ಸೆಕ್ಟರ್ ವತಿಯಿಂದ ಹಾರ್ದಿಕ ಶುಭಾಶಯವನ್ನು ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮ ಅದಾಗಿದೆ ಮಾದಕ ದ್ರವ್ಯ ವಿರುದ್ಧ ಒಂದು ಅಭಿಯಾನ. ಎಲ್ಲರೂ ಒಂದು ಬಹಳ ಒಂದು ಜಾಗೃತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂದೀಪ್ GSCA ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಮಾದಕ ದ್ರವ್ಯ ವಿರುದ್ಧ ಈ ಒಂದು ಜನಜಾಗೃತಿ ಸಮಾವೇಶ ನೀವು ಎಣಿಸಿರಬಹುದು. ಪುಟಾಣಿ ಮಕ್ಕಳಿಗೆ ಯಾಕೆ ನೀಡುತ್ತಿದ್ದಾರಂತ. ಈ ಸಮಾಜದ ಒಂದು ಭಾವಿ ಬರುವಂತಹ ರಾಜಕಾರಣಿ ಆಗಲಿ, ಅಧಿಕಾರಿಗಳಾಗಲಿ, ಅದೇ ರೀತಿ ಇತರ ವಿಭಾಗಗಳಲ್ಲಿ ಅಭಿವೃದ್ಧಿಗೊಳ್ಳುವಂತಹ ಮಕ್ಕಳಾಗಿರುತ್ತಾರೆ. ಮಕ್ಕಳು ಸಮಾಜದಲ್ಲಿ ಒಂದು ಶಾಂತಿ, ಅದೇ ರೀತಿ ಈ ಮಾದಕ ದ್ರವ್ಯ ವಿರುದ್ಧವಾದಂತಹ ಯಾವುದೇ ವ್ಯಸನಿಗಳನ್ನು ಅದರ ಈ ಒಂದು ಜನಜಾಗೃತಿ ಮಕ್ಕಳಿಗೆ ಮೂಡಿಸಿದರೆ ಮಾತ್ರ ಈ ಸಮಾಜವು ಒಂದು ಉತ್ತಮ ಸಮಾಜವಾಗಿರುತ್ತದೆ ಎಂದು ಒಂದು ವಾಕ್ಯವನ್ನು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತಾನೆ ಅಂದ್ಕೊಂತೀನಿ ನಾನು, ಎಲ್ಲ ಪುಟಾಣಿ ಮಕ್ಕಳೇ. ಈ SSF ವತಿಯಿಂದ ಏನೊಂದು ಉತ್ತಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ಮಾದಕ ಮುಕ್ತ ಮಂಗಳೂರು ಅಂತ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಅದರ ಅಂಗವಾಗಿ ಇಲ್ಲಿ ನೀವು ಒಂದು ಹಮ್ಮಿಕೊಂಡು ನಮ್ಮನ್ನು ಆಹ್ವಾನಿಸಿರುವುದು ಬಹಳ ಹೆಮ್ಮೆಯ ವಿಷಯ. ಎಷ್ಟೋ ಜನಕ್ಕೆ ಅನ್ಸ್ಬೋದು ಮಾದಕ ವಸ್ತು ಅದೇನು ಈಸಿಯಾಗಿ ಸಿಗ್ತದೆ ಅಥವಾ ಕನ್ಸ್ಯೂಮ್ ಮಾಡಿದ್ರೆ ಹಾಗಾಗ್ತದೆ ಹೀಗಾಗ್ತದೆ ಏನು ಅಂತ. ಮಕ್ಕಳಿಗೆಲ್ಲ ಗೊತ್ತಾ? ನಿಮಗೆ ಡ್ರಗ್ಸ್ ಅಂದ್ರೆ ಏನಂತ ಗೊತ್ತಾ? ಯಾರಾದ್ರೂ ಹೇಳ್ಬೋದಾ ಏನಂದ್ರೆ ಡ್ರಗ್ಸ್ ಅಂದ್ರೆ ಏನು? ಅಡಿಕ್ಷನ್. ಎಸ್, ಡ್ರಗ್ಸ್ ಅಂದ್ರೆ ಗಾಂಜಾನ. ನೋಡಿ ಮಕ್ಕಳೇ, ಡ್ರಗ್ಸ್ ಅಲ್ಲಿ ಗಾಂಜಾ ಅನ್ನೋದು ಒಂದು ಭಾಗ. ಅದರಲ್ಲಿ ಕೊಕೇನ್ ಅಂತಿದೆ, MDMA ಅಂತಿದೆ, ಹೆರಾಯಿನ್ ಅಂತಿದೆ, ಇನ್ನು ಮುಂತಾದ ನಮಗೂ ಕೂಡ ಕೆಲವು ಹೆಸರು ಗೊತ್ತಿಲ್ಲ. ಆ ತರದ ಕಂಟೆಂಟ್ ಗಳಿದೆ ಅದರಲ್ಲಿ. ನೀವೆಲ್ಲ ಸೇರಿರೋದು ಇಲ್ಲಿ ಉದ್ದೇಶ ಇಷ್ಟೇ. ಈ ಒಂದು ಡ್ರಗ್ಸ್ ನ ತಗೊಂಡ್ರೆ ಏನಾಗುತ್ತೆ, ಯಾವ ತರ ಪರಿಣಾಮ ಬೀರುತ್ತೆ, ಕಾನೂನಲ್ಲಿ ಅದಕ್ಕೆ ಯಾವ ತರ ಒಂದು ಕಟ್ಟುಪಾಡುಗಳಿದೆ, ಕಾನೂನಲ್ಲಿ ಯಾವ ತರ ನಿಷೇಧ ಇದೆ, ಅದ್ರ ಯಾವ ತರ ಶಿಕ್ಷೆ ಇದೆ ಅಷ್ಟನ್ನ ಹೇಳ್ಬೋದು ನಾವು. ಆದ್ರೆ ಎಲ್ಲ ಏನ್ ಡ್ರಗ್ಸ್ ಅಂತ ಹೇಳ್ತೀವಲ್ಲ, ಇದನ್ನ ಮುಂದುವರಿಸೋದಾಗ್ಲಿ, ಇದನ್ನ ಸ್ಟಾಪ್ ಮಾಡೋದಾಗ್ಲಿ, ಇದ್ರ ಬಗ್ಗೆ ಅವೇರ್ನೆಸ್ ಮಾಡೋದಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಕರ್ತವ್ಯ ಅಂತಾನೆ ಅನ್ಕೊಂತೀನಿ ನಾನು. ಸಮಾಜದಲ್ಲಿ ಒಂದು ಕೆಟ್ಟ ಕಳೆ ಅದು, ಒಪ್ತೀರಾ? ಸಮಾಜದಲ್ಲಿ ಒಂದು ಕೆಟ್ಟ ಕಳೆ ಅಂತ ಹೇಳ್ತೀನಿ ನಾನು, ಆಯ್ತಾ? ಈಗಿನ ಸಮಾಜದಲ್ಲಿ ನಾವು ನೋಡೋ ಒಂದು ಇದ್ರ ಪ್ರಕಾರ ಡೈಲಿ ರುಟೀನ್ ಬೇಸಿಸ್ ಅಲ್ಲಿ ನೋಡುವಾಗ ಒಂದು ಸೈಬರ್ ರಿಲೇಟೆಡ್, ಇನ್ನೊಂದು ಡ್ರಗ್ಸ್ ರಿಲೇಟೆಡ್ ಜಾಸ್ತಿ ವೈಡ್ ಆಗಿ ಸ್ಪ್ರೆಡ್ ಆಗುವಂತದ್ದು ಇವಾಗ ಸದ್ಯಕ್ಕೆ ಇದೆರಡು. ಅವಾಗೆಲ್ಲ ಒಂದು ಕಾಲದಲ್ಲಿತ್ತು ಬೇರೆ ಬೇರೆ ತರದ ಕಾನೂನು ಸಮಸ್ಯೆಗಳು ಉಂಟಾಗುವಂತ ಇದು ಆಗ್ತಾ ಇತ್ತು. ಬಟ್ ಇವಾಗ ಆಗ್ತಾ ಇರೋದು ಒಂದು ಡ್ರಗ್ಸ್, ಇನ್ನೊಂದು ಸೈಬರ್ ರಿಲೇಟೆಡ್. ಇವೆರಡರ ಬಗ್ಗೆ ನಮಗೆ ಬಹಳ ಅರಿವಿರಬೇಕು. ಆಮೇಲೆ ಮೋರವರ್ ಹೇಳಿದೆ ನಾನು, ನಾವೇನ್ ಹೇಳೋದು ಅಂದ್ರೆ ಇಲಾಖೆ ವತಿಯಿಂದ ಯಾವುದೇ ಒಂದು
ಇದಾಗ್ಲಿ ಕೂಡ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಒಂದು ವೆಲ್ ಟ್ರೈನ್ಡ್ ತನಿಖೆ ಹೇಗೆ ಮಾಡಬೇಕು, ಅದು ಯಾವ ತರ ಅವರಿಗೆ ಶಿಕ್ಷೆ ಕೊಡಿಸೋದು ಹಾಗೆ ಹೀಗೆ ಅದೆಲ್ಲ ಒಂದು ಪಾರ್ಟ್ ನಮ್ದಾಗ್ತದೆ. ಬಟ್ ರಿಲೇಟೆಡ್ ಇನ್ ಅದರ್ ಥಿಂಗ್ಸ್ ಏನಿದೆ, ಯಾರೋ ಒಬ್ಬ ನಮ್ಮ ಸೊಸೈಟಿಲಿ ಒಂದು 100 ಜನರಲ್ಲಿ ಒಬ್ರು ಯಾರೋ ಒಂದು ಈ ತರ ಒಂದು ಡ್ರಗ್ಸ್ ರಿಲೇಟೆಡ್ ಏನೋ ಒಂದು ಸಾಗಾಟ ಮಾಡ್ತಾನೆ ಅಥವಾ ಯಾರಿಗೂ ಕೊಡ್ತಾನೆ ಅಥವಾ ಏನೋ ಒಂದು ಈ ತರ ಕನ್ಸ್ಯೂಮ್ ಮಾಡ್ತಾನೆ ಹೀಗೆ ಹೀಗೆ ಅಂತ ಹೇಳಿದ್ರೆ ಅದು ಆ ಒಂದು ಮಾಹಿತಿಯನ್ನ ಕನ್ಸರ್ನ್ ಇಲಾಖೆಗೆ ಕೊಡುವಂಥದ್ದು ಬಹಳ ಅವಶ್ಯಕತೆ ಅಂತ ನನಗೆ ಅನ್ಸುತ್ತೆ. ಈಗ ನಿಮ್ಮಲ್ಲೇ 100 ಜನರಲ್ಲಿ ಯಾರೋ ಒಂದು 4 ಜನ ಹಾಗೆ ಇದು ಮಾಡ್ತಾನೆ ಅಂದ್ರೆ ನೀವು ಮಾಹಿತಿ ಕೊಡದೆ ನಮಗೆ ಇನ್ನು ಯಾರು ಕೊಡ್ತಾರೆ? ಈಗ ಪೊಲೀಸ್ ಆಲ್ಸೋ ಏನ್ ಹ್ಯೂಮನ್ ಬೀಯಿಂಗ್, ನಮಗೆ ಯಾವುದೇ ರೀತಿಯ ಒಂದು ಏನ್ ಹೇಳುದು ಒಂದು ಬೇರೆ ರೀತಿಯ ಶಕ್ತಿ ಅಥವಾ ಯಾವುದೂ ಇಲ್ಲ. ಅಲ್ಟಿಮೇಟ್ಲಿ ಏನು ಪೀಪಲ್ ಜನಗಳು ಏನ್ ನಮಗೆ ಮಾಹಿತಿ ಕೊಡ್ತಾರೆ ಆ ಬೇಸಿಸ್ ಮೇಲೆ ನಾವು ಇದು ಮಾಡುವಂಥದ್ದು. ಎಷ್ಟು ಪಬ್ಲಿಕ್ ನಮ್ಮ ಜೊತೆ ಸಹಕಾರವಾಗಿರ್ತಾರೆ, ನಾವು ಪಬ್ಲಿಕ್ ನ ಅದು ಯಾರು ಕೊಟ್ಟಿರ್ತಾರೆ ಅದ್ರ ಮಾಹಿತಿನ ಹೇಳೋ ಒಂದು ನಮಗೂ ಯಾವುದೇ ರೀತಿಯ ಇದಿಲ್ಲ. ಆಮೇಲೆ ಅಲ್ಟಿಮೇಟ್ಲಿ ನಿಮ್ಮ ಗಮನದಲ್ಲಿ ನಾವು ಯಾವುದೋ ಒಂದು ಡ್ರಗ್ಸ್ ರಿಲೇಟೆಡ್ ಯಾವುದೋ ಒಂದು ಕೇಸ್ ಮಾಡ್ತೀವಿ, ಇನ್ನೊಂದು ರೈಡ್ ಮಾಡ್ತೀವಿ, ಇನ್ನೊಂದು ಇದು ಮಾಡ್ತೀವಿ, ನೀವು ಯಾರು ಮಾಹಿತಿ ಕೊಟ್ಟರು ಅಂತ ಇವನ್ ನಮಗೆ ಕೋರ್ಟಲ್ಲಿ ಕೇಳುವಂತ ಒಂದು ಕಾಲಂ ಕೂಡ ಇಲ್ಲ. ನಿಮಗೆ ಬಹಳ ನಾನು ಸ್ಪಷ್ಟಪಡಿಸ್ತೀನಿ, ನಾವು ಮಾಹಿತಿ ಕೊಟ್ರೆ ಹಿಂಗಾಗ್ತದೆ, ಮಾಹಿತಿ ಕೊಟ್ರೆ ಹಂಗಾಗ್ತದೆ ಅಂತ. ಸ್ಟೇಷನ್ ನಂಬರ್ ಇಟ್ಕೋಬೇಕು. ಆಮೇಲೆ ಮೋರ್ ಓವರ್ ಇಲ್ಲಿ ಕನ್ಸರ್ನ್ಡ್ ಯಾವ್ದು ಮಂಚಿಲ ಬೀಟು ಸ್ಟಾಫ್ ಇರ್ತಾರಲ್ಲ, ಸೊ ಅವ್ರ ನಂಬರ್ ಇಟ್ಕೋಬೇಕು. ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳ್ಬೇಕಾಗ್ತದೆ, ಅದು ಬಹಳ ಇಂಪಾರ್ಟೆಂಟ್. ಈಗ ಗೊತ್ತಿದ್ದು ಮುಚ್ಚಿಟ್ರೆ ಅದಕ್ಕಿಂತ ಅಪರಾಧ ಇನ್ನೊಂದಿಲ್ಲ ಅಂತ ಅನ್ಕೊಂತೀನಿ ನಾನು. ಈಗ ನಿಮ್ಮ ಗಮನದಲ್ಲಿ ಇದ್ದು ಒಂದು ನಡೀತಾ ಇದೆ, ಒಂದು 4 ಜನ ಹೀಗೆ ಮಾಡ್ತಿದ್ದಾರೆ, ಸಾಗಾಟ ಮಾಡ್ತಿದ್ದಾರೆ, ಇಲ್ಲಿ ಹುಡುಗರನ್ನೆಲ್ಲ ಹಾಳು ಮಾಡ್ತಿದ್ದಾರೆ, ಈಗ ನಡೀತಾ ಇದೆ ಅಂತ ಹೇಳಿದ್ರೆ ಅಂಟಿಲ್ ನಮಗೆ ಬೇರೆ ಯಾವ್ದೋ ಮಾಹಿತಿ ಬಂದು ಹೇಗೋ ಸಿಗೋವರೆಗೂ ಇಲ್ಲ ಸರ್ ಆಮೇಲೆ ಇದೊಂದು 6 ತಿಂಗಳಿಂದ ನಡೀತಾ ಇತ್ತು, ಯಾರು ಹೇಳಕ್ ಹೋಗ್ಲಿಲ್ಲ, ಯಾರು ಇದು ಮಾಡಕ್ ಹೋಗ್ಲಿಲ್ಲ, ನಮಗೆ ಯಾಕೆ ರಿಸ್ಕ್ ಅಂತ ಸುಮ್ಮನೆ ಆದ್ವಿ. ಈ ತರ ಉದಾಹರಣೆಗಳು ನಾನು ಬಹಳ ನೋಡಿದ್ವಿ ಉಳ್ಳಲ್ಲಿ ಒಂದು 4 ತಿಂಗಳಲ್ಲಿ. ಸೊ ದಯವಿಟ್ಟು ನಮ್ಮ ಒಂದು ಕಳಕಳಿಯ ಮನವಿ ಇದು, ಯಾವುದೇ ರೀತಿಯ ಇಂಥ ಒಂದು ಚಟುವಟಿಕೆಗಳಿದ್ರೆ ದಯವಿಟ್ಟು ನಿಮ್ಮ ಬೀಟ್ ಪೊಲೀಸ್ ಅಂತ ಇರ್ತಾರೆ, ಅವ್ರಿಗೆ ಮಾಹಿತಿ ಕೊಡಿ, ಇಲ್ಲ ಪರ್ಸನಲ್ ಆಗಿ ನನಗೆ ಮಾಹಿತಿ ಕೊಡಿ, ಇಲ್ಲ ಸ್ಟೇಷನ್ಗೆ ಮಾಹಿತಿ ಕೊಡಿ. ನಿಮ್ಮ ಸಹಕಾರ ನಮಗೆ ಬಹಳ ಅಮೂಲ್ಯವಾಗಿದ್ದು ಅಂತ ನಾನು ಅನ್ಕೊಂತೀನಿ. ಸೊ ಇನ್ನು ಈ ಮಕ್ಕಳಿಗೆ ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಎಲ್ಲ ಓದ್ತಾ ಇರ್ತಾರೆ, ಒಂದು ಈಗ ಇನ್ನು ಚಿಕ್ಕವರು ಇವರೆಲ್ಲ 4, 5, 3 ಹಿಂಗ್ ಓದ್ತಾ ಇದಾರೆ ಅನ್ಕೊಂತೀನಿ ನಾನು. ನೆಕ್ಸ್ಟ್ ಇನ್ನೇನು ಒಂದು 7, 8ನೇ ಕ್ಲಾಸ್ ಓದ್ತಿದ್ದಂಗ್ಲೇ ಸ್ಟಾರ್ಟ್ ಆಗುತ್ತೆ ಇನ್ನು ಎಲ್ಲ ಹುಡುಗರು ಸವಾಸ, ಬೈಕಲ್ಲಿ ಹೋಗೋದು, 3 ಜನ 4 ಜನ ಈ ತರ. ಈ ಇಷ್ಟು ಜನರಲ್ಲಿ ಒಂದು 2 ಸಿಕ್ಕರೆ ಸಾಕು, ಇಷ್ಟು ಜನರು ಹಾಳು ಮಾಡ್ಬಿಡ್ತಾರೆ. ಅಂಟಿಲ್ ಎಲ್ಲಿವರೆಗೂ ಅಂದ್ರೆ ನಾವು ನೋಡಿದ ಒಂದು 2-3 ಉದಾಹರಣೆಗಳು, ನಾವು ಹೋಗಿ ಪೊಲೀಸ್ ಜೀಪ್ನ ತಗೊಂಡೋಗಿ ಅವ್ರ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ಉದಾಹರಣೆಗಳಿದೆ. ಅಷ್ಟು ಅಡಿಕ್ಷನ್ ಆತನಿಗೆ. ಹೇಗೆ ಅಂದ್ರೆ ಯಾವ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಆ ಹುಡುಗಗೆ, ಜಸ್ಟ್ ಒಂದು 17-18 ವರ್ಷದ ಹುಡುಗ, ಯಾವ ಸಂಬಂಧದ ಬೆಲೆ ಗೊತ್ತಿಲ್ಲ. ಟೋಟಲಿ ಅವನ ಏನ್ ಮಾಡ್ತಾನೆ ಏನ್ ಬಿಡ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಕಂಪ್ಲೀಟ್ಲಿ ಲಾಸ್ಟ್ ಅಂತ ಹೇಳ್ತಾರಲ್ಲ, ಅವನ ಒಂದು ಇದನ್ನೇ ಅವನು ಕಳ್ಕೊಂಡ್ ಬಿಟ್ಟಿರ್ತಾನೆ, ಕಂಟ್ರೋಲ್ನೇ ಕಳ್ಕೊಂಡ್ ಬಿಟ್ಟಿರ್ತಾನೆ. ಸೊ ದಯವಿಟ್ಟು ನಮ್ಮ ಒಂದು ಕಳಕಳಿಯಾದೆ ಇಂಥ ಒಂದು ಮಾದಕ ವಸ್ತುವನ್ನ ಸೇವಿಸದೇ ಇರೋ ಹಾಗೆ ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ನಮ್ದಾಗಿದೆ. ನಾವು ಈ ಮಂಗಳೂರು ಡ್ರಗ್ಸ್ ಮುಕ್ತ ಮಂಗಳೂರು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡು ಅರೌಂಡ್ ಒಂದು 3 ತಿಂಗಳಿಂದ ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ಕೂಲ್ ಕಾಲೇಜ್ಗಳಿಗೆ ಎಬೋ 7th ಏನಿದ್ದಾರೆ ಮಕ್ಕಳು ಅವ್ರೆಲ್ಲರಿಗೂ ಕೂಡ ಅವೇರ್ನೆಸ್ ಕೊಡುವಂತ ಕಾರ್ಯಕ್ರಮಗಳನ್ನ ನಾವು ಮಾಡಿದೀವಿ. ಹಾಗೆ ಈಗ ಇತ್ತೀಚೆಗೆ ನಮಗೆ ಬಂದಿರತಕ್ಕಂತ ಒಂದು ಇದು ಈ ಸ್ಟ್ರಿಪ್ಸ್ ಅಂತ ಬರ್ತದೆ, ಕೇಳಿದ್ರೆ ಹಿರಿಯರು ಯಾರಾದ್ರೂ ಗೊತ್ತಿದೆಯಾ? ಸ್ಟ್ರಿಪ್ಸ್ ನಾಲ್ಗೆ ಮೇಲೆ ಇಟ್ಟು ಸೇಮ್ ಲೈಕ್ ಒಂದು ಚೀಟಿ ತರ ಇರ್ತದೆ. ಇವನ್ ಅದು ಕೂಡ ಒಂದು ಟೈಪ್ ಆಫ್ ಡ್ರಗ್ಸ್ ಬಂದಿದೆ ಈಗ. ಸೇಮ್ ಲೈಕ್ ಸ್ಲಿಪ್, ಒಂದು ಈ ಒಂದು ಚಾಕ್ಲೇಟ್ ಗಿಂತನೂ ಸಣ್ಣ ಇರ್ತದೆ, ಒಂದು ಸ್ಲಿಪ್ ತರ ಇರ್ತದೆ, ಜಸ್ಟ್ ನಾಲ್ಗೆ ಮೇಲೆ ಇಟ್ಕೊಳ್ಳೋದಷ್ಟೇ ಆ ತರ. ಆಮೇಲೆ ಇನ್ನೊಂದು ಪೌಡರ್ ಇದೆ ಡ್ರಗ್ಸ್ ಅಲ್ಲಿ, ಆಮೇಲೆ ಇಂಜೆಕ್ಷನ್ ಇದೆ, ಇನ್ನೂ ಅನೇಕ ವಿಧಾನಗಳಿದೆ ಡ್ರಗ್ಸ್ ತಗೊಳ್ಳುವಂತದ್ದು. ಇದೊಂದು ಅಡಿಕ್ಷನ್ ಆಗಿದೆ. ಸೊ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಏನಿದ್ದಾರೆ ಇಲ್ಲಿ ಅವರೆಲ್ಲರಿಗೂ ನಮ್ಮ ಒಂದು ಇಲಾಖೆಯಿಂದ ಒಂದು ಕಳಕಳಿಯ ಮನವಿ ಈ ಒಂದು ವಿಷಯದಲ್ಲಿ. ನೋಡಿ, ಈ ಸಮಾಜದಲ್ಲಿ ಒಳ್ಳೇದು ಅನ್ನೋದು ತುಂಬಾ ಇದೆ, ಒಳ್ಳೇದು ಅಂತ ಹೇಳೋದು ತುಂಬಾ ಇದೆ, ಗೊತ್ತಿರೋ ಮಕ್ಕಳ ಒಳ್ಳೇದು ಅನ್ನೋದು ಬಹಳ ಇದೆ. ಬಟ್ ಕೆಟ್ಟದ್ದು ಅನ್ನೋದು ಒಂದೇ ದಾರಿ, ಆ ಕೆಟ್ಟದನ್ನ ಆಯ್ಕೆ ಮಾಡ್ಕೋಬಾರ್ದು ನಮ್ಮ ಲೈಫಲ್ಲಿ. ನೀವು ಅನ್ಕೋಬಹುದು ಏನಾಗುತ್ತೆ ಡ್ರಗ್ಸ್ ತಗೊಂಡ್ರೆ ಏನಾಗುತ್ತೆ, ಕನ್ಸ್ಯೂಮ್ ಮಾಡಿದ್ರೆ ಒಂದು 10,000 ಫೈನ್ ಇದೆ. ಇನ್ನ ನೀವೇನಾದ್ರು ಇಟ್ಕೊಂಡಿದ್ದೀರಿ ಅದೇನಾದ್ರು ನಮಗೆ ಸಿಕ್ತು ಅಂತ ಹೇಳಿದ್ರೆ ನಿಮಗೆ 7-14 ವರ್ಷ ಜೈಲಿದೆ. ಮಕ್ಕಳ ಎಷ್ಟು ವರ್ಷ ಹೇಳಿ? 7-14 ವರ್ಷ. ಅರ್ಥ ಆಯ್ತಾ? ಯಾರಾದ್ರೂ ಡ್ರಗ್ಸ್ ಸಾಗಾಟ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಯ್ತು ಅಂದ್ರೆ ಅವ್ರನ್ನ ನಾವು ಹಿಡಿದ್ವಿ ಅಂದ್ರೆ 7-14 ವರ್ಷ ಜೈಲಿಗೆ ಹೋಗ್ಬೇಕಾಗ್ತದೆ. ಏನಾಗ್ಬೇಕು ಅವ್ರ ಲೈಫ್ ಅಂದ್ರೆ ಆ ಪನಿಷ್ಮೆಂಟ್ ಏನ್ ಹೇಳಿದೆ ನಾನು, ಕಂಟೆಂಟ್ ಏನು ಡಿಪೆಂಡ್ಸ್ ಆನ್ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಸಿಗ್ತದೆ ಅವರಲ್ಲಿ ಅಂತ. ಇನ್ನ ಜಾಸ್ತಿ MDMA ಎಲ್ಲ ಒಂದು 200, 250, 300 ಗ್ರಾಮ್ ಎಲ್ಲ ಸಿಕ್ತು ಅಂದ್ರೆ ಅವನೊಂದು 15-20 ವರ್ಷ ಜೈಲು ಹೋಗ್ಬೇಕಾಗ್ತದೆ. ಲೈಫೇ ಹಾಳಾಗೋಯ್ತು. ನನ್ನ ಪ್ರಕಾರ, ನಾನು ಈಗ ರೀಸೆಂಟ್ ಆಗಿ ಒಂದು ನೋಡಿರೋ ಪ್ರಕಾರ, ಕೆಲವೊಂದು ಸಮಾಜದಲ್ಲಿ ಒಂದು ಸ್ವಲ್ಪ ಈ ನಮ್ಮ ಭಾಷೆಯಲ್ಲಿ ಒಂದು ಸ್ವಲ್ಪ ವೈಟ್ ಕಾಲರ್ ಅಂತ ಹೇಳ್ತೀವಿ ನಾವು. ಸೊ ಅಂತವರು ಈ ಒಂದು ಬಿಸ್ನೆಸ್ ಮಾಡ್ತಾ ಇರೋದು ನಮ್ಮ ಗಮನದಲ್ಲಿದೆ. ಕೆಲವೊಂದು ಇದು ಹಾನೆಸ್ಟ್ಲಿ ನಮ್ಮ ಮಾತು ನಮ್ಮ ಗಮನದಲ್ಲಿ ಇರೋವಂಥದ್ದು. ಆಸ್ ಎ ಒಬ್ಬ ಇಲಾಖೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ನೋಡಿ ಅಂತದ್ದು. ನಾವು ಇವನ್ ಕಾಂಟ್ ಪ್ರೆಡಿಕ್ಟ್, ನಾವು ಅವರು ಹೀಗೆ ಮಾಡ್ತಾರೆ ಅಂತಾನೆ ಅನ್ಕೊಳಕ್ ಆಗೋದಿಲ್ಲ. ಅವರೇ ಈ ಚಿಕ್ಕ 17-18 ವರ್ಷದ ಹುಡುಗರ ಮುಖಾಂತರ
ಸಪ್ಲೈ ಮಾಡ್ತಿರೋದು ಗೊತ್ತಾಗಿದೆ ನಮಗೆ. ಇವನ ಒಂದ್ 2-3 ಕೇಸ್ಗಳು ಕೂಡ ಆಗಿದೆ. ಬಟ್ ಹೇಗೆ ಯಾರನ್ನ ಬಿಲೀವ್ ಮಾಡೋದು? ಅದಕ್ಕೆ ನಾನು ಅದೇ ಹೇಳಿದೆ ಅವಾಗಲೇ, ಜನರ ಸಹಕಾರ ಅನ್ನೋದು ಪೊಲೀಸ್ ಇಲಾಖೆಗೆ ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಾನು ಹೇಳಿದೆ ಅವಾಗಲೇ, ಒಂದು 100 ಜನರಲ್ಲಿ ಒಂದು 4 ಜನ ಕೆಲಸ ಮಾಡ್ತಾರೆ ಅಂದ್ರೆ ಆ 100 ಜನ ನಮಗೆ ಇನ್ನು 95 ಜನ ನಮಗೆ ಮಾಹಿತಿ ಕೊಡ್ಬೇಕನ್ನೋದೇನಿಲ್ಲ. ಅದ್ರಲ್ಲಿ 95 ಯಾರೋ ಒಬ್ರಿಬ್ರು ಮಾಹಿತಿ ಕೊಟ್ಟರು ಸಾಕು. ಅದು ಬಹಳ ಇಂಪಾರ್ಟೆಂಟ್ ಇದೆ. ಆ ಒಂದು ಭರವಸೆನ ನಾನು ಕೊಡ್ತೀನಿ. ನೀವು ಯಾವ ಟೈಮಿಗೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಇಂಥಲ್ಲಿ ಒಂದು ಪರಿಸ್ಥಿತಿ ಇದೆ, ಈ ತರ ಇದೆ, ಹೀಗೆ ಮಾಡ್ತಿದ್ದಾನೆ, ಈಗ ಹುಡುಗ ನಾಳು ಮಾಡ್ತಿದ್ದಾನೆ ಅಂದ್ರೆ ಆ ಒಂದು ಪ್ಲೇಸಿಗೆ ಬಂದು ಏನು ಆಕ್ಷನ್ ಮಾಡಬೇಕು ಅದು ಖಂಡಿತ ನಮ್ಮ ಇಲಾಖೆಯಿಂದ, ಈ ಉಳ್ಳಾಲ ಪೊಲೀಸ್ ಠಾಣೆಯಿಂದ 100% ಆ ಕೆಲಸ ಆಗುತ್ತೆ ಅನ್ನೋ ಭರವಸೆನ ನಾನು ಹಿಡ್ತಾ ಇದ್ದೀನಿ. ಇನ್ನು ಈ ಚಿಕ್ಕ ಮಕ್ಕಳಿಗೆ ಇನ್ನು ತುಂಬಾ ಈ ಕಾನೂನು ಪ್ರಕಾರ ಎಲ್ಲ ಹೇಳಕ್ ಹೋದ್ರೆ ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗೋದಿಲ್ಲ. ನಾನು ಅವರ ಏಜು ಚಿಕ್ಕದು, ಒಂದು ಅರಿವಂತದೇ ಹೇಳಿದೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಒಂದು ಏನು ಈ ಡ್ರಗ್ಸ್ ರಿಲೇಟೆಡ್ ಯಾವ್ದಾದ್ರು ಒಂದು ಕೇಸ್ಗಳೇನಾದ್ರು ಆಯ್ತು, ಎನಿ ಕೇಸಸ್, ನಾಟ್ ಓನ್ಲಿ ಡ್ರಗ್ಸ್, ಎನಿ ಕೇಸಸ್ ಏನಾದ್ರು ಆದ್ರೆ ನಿಮಗೆ ಯಾವುದೇ ರೀತಿ ಪಾಸ್ಪೋರ್ಟ್ ಇಶ್ಯೂ ಆಗೋದಿಲ್ಲ, ಯಾವುದೇ ರೀತಿಯ ಸರ್ಕಾರಿ ಕೆಲಸಗಳಾಗ್ಲಿ, ಯಾವುದೇ ರೀತಿ ಪ್ರೈವೇಟ್, ಇವಾಗ ನೀವು ಪ್ರೈವೇಟಿಗೆ ಹೋಗ್ಬೇಕು ಅಂದ್ರೂ ಕೂಡ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಈಗ ನಿಮ್ಗೆಲ್ಲರಿಗೂ ಆಸೆ ಇಲ್ವಾ ಮಕ್ಕಳ? ನಿಮ್ಗೆಲ್ಲರಿಗೂ ಆಸೆ ಇಲ್ವಾ ಒಂದು ಒಳ್ಳೆ ಹುದ್ದೆ ತಗೋಬೇಕು, ನಾನು ಹಾಗಾಗ್ಬೇಕು, ನಾನು IPS ಆಗ್ಬೇಕು, IAS ಆಗ್ಬೇಕು ಅಂತ ಇದೆಯಲ್ವಾ? ಇದೆಯಾ? ಹಾಗಾದ್ರೆ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಬಾರದು. ಅರ್ಥ ಆಯ್ತಾ? ಈಗ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಓದಿಸ್ತಾರೆ, ಬರ್ಸ್ತಾರೆ ಅಂದ್ರೆ ಒಂದು ದೊಡ್ಡ ಕನಸನ್ನ, ಭವಿಷ್ಯದ ಕನಸನ್ನ ಇಟ್ಕೊಂಡಿರ್ತಾರಲ್ವಾ? ಸೊ ಹಾಗಾಗಿ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗದೇ ಇದ್ರೆ ಲೈಫ್ ಚಂದ ಇರ್ತದೆ ಅಂತ. ಒಂದ್ಸರಿ ಒಂದು ವೈಟ್ ಪೇಪರ್ ಮೇಲೆ ಒಂದು ಬ್ಲಾಕ್ ಸ್ಪಾಟ್ ಬಿತ್ತು ಅಂದ್ರೆ ಆ ಬ್ಲಾಕ್ ಸ್ಪಾಟ್ ಹೈಲೈಟ್ ಆಗಿ ಕಾಣಿಸ್ತದೆ ಆ ವೈಟ್ ಪೇಪರ್ ಅಲ್ಲಿ. ಅರ್ಥ ಆಯ್ತಾ? ಅದು ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ ರಿಲೇಟೆಡ್ ಇನ್ನೂ ಹೇಳ್ಬೇಕು ಅಂದ್ರೆ ಈ ಬೈಕಲ್ಲಿ ಓಡಿಸುವಂಥದ್ದು, ಅಪ್ರಾಪ್ತರಿಗೆ ಬೈಕ್ ಕೊಡುವಂಥದ್ದು, ಕೆಲವರಿಗೆ ಕಾನೂನು ಅರಿವು ಇರೋದಿಲ್ಲ. ಈಗ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಒಂದು ಗಾದೆ ಹೇಳ್ತಾರೆ ಹಳ್ಳಿ ಕಡೆ. ಮಕ್ಕಳು ಹಠ ಮಾಡ್ತಾರೆ ಅಂದ್ಬಿಟ್ಟು 12 ವರ್ಷ 13 ವರ್ಷದವರಿಗೆ ಬೈಕ್ ಕೊಡೋದು. ಫಿಸಿಕಲಿ ದೇ ಆರ್ ಫಿಟ್ ಅಂದ್ರೆ ಅವರ ಹೈಟು, ಪರ್ಸನಾಲಿಟಿ, ಅವರು ಆ ಸ್ಕೂಟಿಯನ್ನು ಓಡಿಸೋದು, ಅದು ಬೈಕನ್ನು ಓಡಿಸೋದು ಸಮರ್ಥರಾಗಿದ್ರು ಕೂಡ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅದು ಪೇರೆಂಟ್ಸ್ ಆಗ್ಲಿ, ಯಾರು ಬ್ರದರ್ಸ್ ಆಗಲಿ, ಯಾರು ಚಿಕ್ಕಪ್ಪ ಆಗಿರ್ತೀರಿ, ಅಂಕಲ್ ಆಗಿ, ಅವರು ಮಾಹಿತಿ ಕೊಡೋದು ಬಹಳ, ಮಾಹಿತಿ ಮೀನ್ಸ್ ಅವರಿಗೆ ಗಾಡಿ ಕೊಡೋದು ಅಪರಾಧ. ನಿಮಗೆ ಗಮನದಲ್ಲಿರಲಿ, ಯಾರು ಗಾಡಿ ಓಡಿಸ್ತಾನೆ, ಅಪ್ರಾಪ್ತ ಯಾರು ಗಾಡಿ ಓಡಿಸ್ತಾನೆ, ಈ ಕಾನೂನಲ್ಲಿ ಅವನಿಗೆ ಯಾರು ಗಾಡಿ ಕೊಟ್ಟಿರ್ತಾರೆ ಓನರಿಗೆ 25,000ವರೆಗೂ ಫೈನ್ ಹಾಕೋ ಪ್ರಾವಿಷನ್ ಇದೆ. 25,000 ಗಾಡಿ ಸೀಸ್ ಆಗುತ್ತೆ, ಇವನ್ ಕೋರ್ಟ್ ಫೈನ್ ಕಟ್ಬೇಕದು. ಆ ಗಂಭೀರತೆನ ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ನಮಗೆ ತುಂಬಾ ಸರಿ ಕಾಲ್ ಬಂದಿದೆ, ಇಲ್ಲಿ ಮೈನರ್ ಹುಡುಗರು ಹೀಗೆ ಗಾಡಿ ಓಡಿಸ್ತಿದ್ದಾರೆ, ಯಥಾವಥ ಓಡಿಸ್ತಿದ್ದಾರೆ ನೋಡಿ ಅಂತ. ಇವನು ನಮ್ಮ CP ಸರ್ಗೂ ಕೂಡ ಈ ಗಮನದಲ್ಲಿದೆ. ಈ ಒಂದು ತುಂಬಾ ಈ ಸಿಟಿಯಲ್ಲಿ ಆಯ ಕಡೆ, ನಾಟ್ ಓನ್ಲಿ ಉಳ್ಳಾಲ ಅಂತ ಹೇಳ್ತಾ ಇಲ್ಲ ನಾನು, ಬೇರೆ ಬೇರೆ ಕಡೆ ಅಪ್ರಾಪ್ತರು ಯಥಾವಥ ಗಾಡಿ ಓಡಿಸ್ತಾರೆ, ಹೀಗೆ ಗಾಡಿ ಕೊಟ್ಟು ಪ್ರೋತ್ಸಾಹಿಸ್ತಾರೆ ಹೀಗೆ ಅಂತ. ದಯವಿಟ್ಟು ಆ ಒಂದು, ಇಲ್ಲೆಲ್ಲ ತುಂಬಾ ಜನ ಪೇರೆಂಟ್ಸ್ ಇದ್ದೀರಿ, ಎಲ್ಲ ಸಭಿಕರಿದ್ದೀರಿ, ಎಲ್ಲ ಹಿರಿಯೋರು ಇದ್ದೀರಿ, ನಿಮ್ಮೆಲ್ಲರಿಗೂ ಒಂದು ಮನವಿ ಇದು ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಇದೆ. 25,000 ಫೈನ್ ಏನು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಅದು ದೊಡ್ಡದು ಅಂತ ಅಲ್ಲ, ಬಟ್ ಅಲ್ಟಿಮೇಟ್ಲಿ ಅದು ಅಚಾನಕ್ಕಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾವುದೇ ರೀತಿಯ ಇದಿರೋದಿಲ್ಲ. ಈ ವಿಷಯ ನಿಮ್ಮ ಗಮನದಲ್ಲಿರಲಿ. ಹಾಗೆ ಇನ್ನು ರೀಸೆಂಟ್ ಆಗಿ ಅಂದ್ರೆ ನಾನು ನೋಡಿರೋ ಪ್ರಕಾರ ಈ 112 ಅಂತ ಇದೆ ಮಕ್ಕಳ. ನಿಮಗೆ 112 ಬಗ್ಗೆ ಗೊತ್ತಾ? 112 ಬಗ್ಗೆ ಗೊತ್ತಿಲ್ವಾ? 112 ಅಂದ್ರೆ 3 ಎಮರ್ಜೆನ್ಸಿ ಸರ್ವಿಸ್ ಸಿಗುತ್ತೆ ನಿಮಗೆ. ಒಂದು ಪೊಲೀಸ್ ಇಲಾಖೆ ಸಿಗುತ್ತೆ, ಎಮರ್ಜೆನ್ಸಿ ಪೊಲೀಸ್ ಬೇಕಂದ್ರೆ ಸಿಗುತ್ತೆ. ಇನ್ನೊಂದು ಫೈರ್ ಆಕ್ಸಿಡೆಂಟ್ ಆಗ್ತದೆ, ಎಲ್ಲಾದ್ರೂ ಬೆಂಕಿ ಬೀಳುತ್ತೆ, ಇಮಿಡಿಯೇಟ್ ಆಗಿ ಬರ್ಬೇಕು ಅಂದ್ರೆ ನೀವು 112ಗೆ ಕಾಲ್ ಮಾಡ್ಬೇಕು. ಯಾರು ಫೈರ್ ಗಾಡಿ ಬಂದು ಆ ಬೆಂಕಿ ನಂದಿಸುವಂತ ಕೆಲಸ ಮಾಡಬೇಕು ಅಂದ್ರೆ ನೀವು 112ಗೆ ಕಾಲ್ ಮಾಡಬೇಕು. ಆಮೇಲೆ ವೈದ್ಯಕೀಯ ಸೇವೆ, ನಿಮಗೆ ಆಂಬುಲೆನ್ಸ್ ಸೇವೆ ಸಿಗ್ತದೆ. ಆಂಬುಲೆನ್ಸ್ ಸೇವೆ ಕೂಡ 112 ಅಲ್ಲೇ ಸಿಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಉಳ್ಳಾಲ ದರ್ಗಾ ಅಧ್ಯಕ್ಷರಾದಂತಹ ಹನೀಫ್ ರಾಜ್ ಅವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. 112 ಬಗ್ಗೆ ನಾನು ಹೇಳಿದೆಲ್ಲ, 3 ಸರ್ವಿಸು ಒಂದರಲ್ಲೇ ಸಿಗ್ತದೆ. ಅವಾಗ 100 ಅಂತ ಇತ್ತು, ಈಗ ಅದು 112 ಆಗಿ ಬದಲಾಗಿದೆ. ಈಗ ನೀವು ಹೇಳ್ಬೇಕು, ನೀವೆಲ್ಲ ಚಿಕ್ಕವರಿಲ್ಲ ಗೊತ್ತಾಗುತ್ತಲ್ಲ 112 ಅಂದ್ರೆ ಏನು, ನಿಮ್ಮ ಮನೆಯವರಿಗೆ ಹೇಳ್ಬೇಕು ನೀವು. 112 ಅಂದ್ರೆ ನೋಡಪ್ಪ ಹೀಗಿದೆ, ಇಲ್ಲಿ ಆಂಬುಲೆನ್ಸ್ ಸೇವೆ ಸಿಗುತ್ತೆ, ಇಲ್ಲಿ ಎಮರ್ಜೆನ್ಸಿ ಫೈರ್ ಸರ್ವಿಸ್ ಸಿಗುತ್ತೆ, ಹಿಂಗೆ ಪೊಲೀಸ್ ಸೇವೆ ಸಿಗುತ್ತೆ ಅಂತ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ರೀಸೆಂಟ್ ಆಗಿ ನಾನು ಅವಾಗಲೇ ಒಂದು ಮಾತಂದೆ, ಸೈಬರ್ ರಿಲೇಟೆಡ್ ಇಶ್ಯೂಸ್ ಬಹಳ ಆಗ್ತಾ ಇದೆ ಅಂತ. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಈಸಿಯಾಗಿ ಲೋನ್ ಸಿಗುತ್ತೆ ಅಂತ ಹೇಳಿ ಲೋನ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಲೋನ್ ತಗೊಂತಾ ಇದ್ದಾರೆ. ಈ ಒಂದು ಮಂತಲ್ಲೇ ಒಂದು 7-8 ಕಂಪ್ಲೇಂಟ್ ಅನ್ನು ನಾನು ನೋಡಿದ್ದೀನಿ. ಲೋನ್ ಆಪ್ ಅಲ್ಲಿ ಲೋನ್ ತಗೊಳ್ಳೋದು ತುಂಬಾ ಶೀಘ್ರವಾಗಿ ಸಿಗುತ್ತೆ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಒಂದು 10,000.
10,000 ಲೋನ್ ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ, ಬಿಫೋರ್ ದಟ್ ಅದು ಏನಾಗುತ್ತೆ ಅಂದ್ರೆ, ಲೋನ್ ಆ್ಯಪ್ ಇನ್ಸ್ಟಾಲ್ ಆಗೋಕ್ಕಿಂತ ಮೊದಲು, ಒಂದು ಆ್ಯಪ್ ನಮ್ಮ ಮೊಬೈಲಿಗೆ ಇನ್ಸ್ಟಾಲ್ ಆಗೋಕ್ಕಿಂತ ಮೊದಲು ಅಲೋ ಕೇಳ್ತಾ ಹೋಗುತ್ತದು. ಗ್ಯಾಲರಿ ಅಲೋ ಕೇಳುತ್ತೆ, ಓಕೆ ಅಂತ ಮಾಡ್ತೀರಿ. ಕಾಂಟ್ಯಾಕ್ಟ್ಸ್ ಅಲೋ ಕೇಳುತ್ತೆ, ಓಕೆ ಅಂತ ಮಾಡ್ತೀರಿ. ಅವ್ರಿಗೆ 2 ಸಿಕ್ಕರೆ ಸಾಕು, ನಿಮ್ಮ ಗ್ಯಾಲರಿ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ಸ್. ಆ 2 ಅಲೋ ಅಂತ ಕೊಟ್ರೆ ಆ ಒಂದು ಗ್ರಿಪ್ ಅವ್ರಿಗೆ ಸಿಕ್ತು ಅಂದ್ರೆ ಲೋನ್ ಆ್ಯಪ್ ನಿಮ್ಮ ಮೊಬೈಲ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ತಾರೆ ಅವ್ರು. ಅಂದ್ರೆ ನೀವೇ ಮಾಡ್ತೀರಿ, ಬಟ್ ಅದು ಅಲೋ ಕೊಟ್ಟ ನಂತರ. ಸೊ ಆಫ್ಟರ್ ದಟ್ ಏನಾಗುತ್ತೆ, ಲೋನ್ ತಗೊಂತೀರಿ, ಒಂದು 5,000 ಲೋನ್ ತಗೊಂತೀರಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಎಮರ್ಜೆನ್ಸಿ ಇದೆ, ಒಂದು 5,000 ಲೋನ್ ತಗೊಳ್ಳೋಣ. ಲೋನ್ ಕೊಡ್ತಾರೆ ಅವ್ರು, ಕೊಡಲಿಕ್ಕೆ ಏನಿಲ್ಲ. ಕೊಟ್ಟು ಒಂದು 5 ದಿನಕ್ಕೆ 2 ದಿನಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀವು 10,000 ಪೇಮೆಂಟ್ ಮಾಡಿ 10,000 ರಿಟರ್ನ್ ಮಾಡ್ಬೇಕಂತ, ವಿತ್ ಇಂಟ್ರೆಸ್ಟ್ 10,000 ಕೊಡ್ಬೇಕಂತ. ಅರೆ ಏನಪ್ಪಾ, ಈಗ 2 ದಿನದ ಹಿಂದೆ ನನಗೆ 5,000 ಲೋನ್ ಕೊಟ್ಟಿದ್ದಾರೆ, ಈಗ 2 ದಿನಕ್ಕೆ 10,000 ಕೇಳ್ತಾರೆ, ಇದು ಯಾವ ತರ ಇಂಟ್ರೆಸ್ಟ್ ಅಂತ. ಏನ್ ಮಾಡ್ತಾರೆ, ನೀವು ಯಾವಾಗ ಅದನ್ನ ಡಿನೇ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಕೊಡೋದಿಲ್ಲ. ಯಾರು ಕೊಡ್ತಾರೆ 2 ದಿನಕ್ಕೆ 10,000? ಯಾರು ಕೊಡ್ತಾರೆ 5,000 ತಗೊಂಡು? ಅದನ್ನ ನೆಗ್ಲಿಜೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಅವರು ಯಾವ್ದೋ ಒಂದು ನ್ಯೂಡ್ ದೇಹ, ಯಾರದ್ದೋ ಒಂದು ನ್ಯೂಡ್ ದೇಹಕ್ಕೆ ನಿಮ್ಮ ಫೋಟೋನ ಪೇಸ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ಸ್ ನಾನು ಕೇಳಿದೆ ಅವಾಗಲೇ. ಕಾಂಟ್ಯಾಕ್ಟ್ಸ್ ಅಲ್ಲಿ ನಾವು ಸೇವ್ ಮಾಡ್ಕೊಂಡಿರ್ತೀವಿ, ವೈಫ್ ಸೇವ್ ಮಾಡ್ಕೊಂಡಿರ್ತೀವಿ, ಬ್ರದರ್, ಸಿಸ್ಟರ್, ಹಸ್ಬೆಂಡ್, ಈ ತರ ಸೇವ್ ಮಾಡ್ಕೊಂಡಿರ್ತೀವಿ. ಆ ಕಾಂಟ್ಯಾಕ್ಟ್ಸ್ ಗಳಿಗೆ ಫೋಟೋನ ಬಿಡ್ತಾರೆ. ತಲೆ ಮಾತ್ರ ಆ ಪರ್ಸನ್ ಆಗಿರ್ತದೆ, ಯಾರು ಲೋನ್ ತಗೊಂಡಿರ್ತಾನೋ ಒಂದು, ದೇಹ ಬೇರೆಯದಾಗಿರುತ್ತೆ. ಎಮೋಷನಲಿ ಬ್ಲಾಕ್ ಮೇಲ್ ಅಂತ ಹೇಳ್ತೀವಿ ನಾವು. ಎಮೋಷನಲಿ ಬ್ಲಾಕ್ ಮೇಲ್ ಮಾಡೋದು. ಈಗ ಯಾರಾದ್ರೂ ನಮ್ಮ ಫ್ಯಾಮಿಲಿಗೆ ಒಂದು 4-5 ಈ ತರ ನ್ಯೂಡ್ ಫೋಟೋಗಳನ್ನ ಹಾಕಿದ್ರೆ ಏನ್ ಮಾಡ್ತಾರೆ? ಎಂತ ಪ್ರಶ್ನೆ ಆಗ್ತದೆ, ಹೌದಾ ನಾವು ಹಿಂಗ್ ಮಾಡಿದ್ದು ಈ ತರನ ಅಂತ. ಅವಾಗ ಏನ್ ಮಾಡ್ತಾರೆ, ಅವರ ಒಂದು ಡಿಮ್ಯಾಂಡ್ ನ ಎಷ್ಟಾಗುತ್ತಷ್ಟು ಸ್ಥಿತಿವಂತರ ಏನ್ ಮಾಡ್ತಾರೆ. ಇವನ್ ನಾನು ಅಬ್ಸರ್ವ್ ಮಾಡ್ದಂಗೆ, ಪರ್ಸನಲಿ ಅಬ್ಸರ್ವ್ ಮಾಡ್ದಂಗೆ, ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ 1.5 ಲಕ್ಷ ಕೊಟ್ಟಿದ್ದಾಳೆ. ಅವಳು ತಗೊಂಡಿದ್ದು ಜಸ್ಟ್ 10,000. 1 ತಿಂಗಳಲ್ಲಿ 1.5 ಲಕ್ಷ ಆ ಲೋನ್ ಆ್ಯಪ್ ಅವರಿಗೆ ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಹೋಗ್ತಾರೆ. ಆ ಹುಡುಗಿಗೆ 1.5 ತಿಂಗಳು 1.5 ಲಕ್ಷ ಪೇ ಮಾಡಿದ ನಂತರ ಕೊನೆ ಮೂಮೆಂಟಿಗೆ ಅವ್ರ ತಂದೆ ಕರ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಹೀಗೀಗಾಗಿದೆ, ಲೋನ್ ಆ್ಯಪ್ ಅಲ್ಲಿ ಲೋನ್ ತಗೊಂಡು ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಯಾವುದೋ ದೇಹದ ಬೇರೆ ಯಾವುದೋ ನ್ಯೂಡ್ ದೇಹಕ್ಕೆ ನಮ್ಮ ಒಂದು ಮಗಳ ಫೋಟೋ ಇಟ್ಟು ಅಥವಾ ಮಗನ ಫೋಟೋ ಇಟ್ಟು ಈ ತರ ಫಾರ್ವರ್ಡ್ ಮಾಡ್ತಿದ್ದಾರೆ, ಫ್ಯಾಮಿಲಿಯವರಿಗೆಲ್ಲ ಕಳಿಸ್ತಾ ಇದ್ದಾರೆ, ಹೀಗೆ ಅಂತ. ಆ ಗಂಭೀರತೆ ಯಾವಾಗ ಅವರು ಅಷ್ಟು ಹಣ ಕಳ್ಕೊಂಡು ಆದ ನಂತರ ಅವ್ರಿಗೆ ಗೊತ್ತಾಗ್ತದೆ ಇದು ಒಂದು ಫ್ರಾಡ್, ಇದು ಹೀಗೆ. ನಮ್ಮ ಮನವಿ ಇಷ್ಟೇ, ಲೋನ್ ಆ್ಯಪಲ್ಲಿ ಯಾವುದೇ ಕಾರಣಕ್ಕೂ ಲೋನ್ ತಗೊಳ್ಳೋ ಹಾಗಿಲ್ಲ. ಅದು ಯಾವುದೇ ರೀತಿಯ ಈ RBI ಇಂದ ಯಾವುದು ಅಥೆಂಟಿಕೇಟೆಡ್ ಆಗಿ ನಡೆಯುವಂಥ ಲೋನ್ ಆ್ಯಪ್ಗಳಲ್ಲ. ಅದು ಬಹಳ ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಅದು ಹೇಳಿದ್ನಲ್ಲ, ತುಂಬಾ ಎಮರ್ಜೆನ್ಸಿ 5,000 ಅಂದ್ರೆ ಯಾರು ಕೊಡ್ತಾರೆ ಅಂದ್ರೆ ಲೋನ್ ಆ್ಯಪರ್ ಕೊಡ್ತಾರೆ. ಲೋನ್ ಆ್ಯಪರ್ ಕೊಡ್ತಾರೆ ಹೇಗೆ ಅಂದ್ರೆ ಈ ತರ ಒಂದು ಕಂಟೆಂಟ್ ಅನ್ನು ಇಟ್ಕೊಂಡು. ಸೊ ಹಂಗಾಗಿ ಯಾವುದೇ ರೀತಿಯ ಲೋನ್ ಆ್ಯಪ್ಗಳನ್ನ ಮೊರೆ ಹೋಗದೆ, ಲೋನನ್ನು ತಗೊಳ್ದೆ ಇರೋದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಹಾಗೆ ನಾನು ಅವಾಗಲೇ ಹೇಳಿದೆ, ಮತ್ತೊಮ್ಮೆ ನಿಮ್ಮೆಲ್ಲರ ಮುಖಾಂತರ ಇದು ನಮ್ಮ ಮನವಿ. ಡ್ರಗ್ಸ್ ಮುಕ್ತ ಮಂಗಳೂರು ಅನ್ನೋ ಒಂದು ಕಾರ್ಯಕ್ರಮನ ನಾವು 3 ತಿಂಗಳಿಂದನೇ ಹಮ್ಮಿಕೊಂಡು ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ವಿಸಿಟ್ ಕೊಟ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡಿದ್ದಾಯ್ತು. ಕೆಲವೊಂದು ಮಸೀದಿಗಳು ಕೂಡ ವಿಸಿಟ್ ಮಾಡಿ ನಾವು ಅದ್ರ ಬಗ್ಗೆ, ಅದರ ಗಂಭೀರತೆಯನ್ನ ಅದು ಮುಕ್ತ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಪ್ರಯತ್ನವನ್ನ ಅವರಿಗೆ ತಿಳಿಸಿದ್ದಾಗಿತ್ತು. ಪ್ರಾಬಬ್ಲಿ ನನಗೆ ಇದು ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಅನ್ಕೊಂತೀನಿ. ನಿಮ್ಮ ಒಂದು ಸಹಕಾರ ಬಹಳ ಮುಖ್ಯ. ಪಬ್ಲಿಕ್ ಸಹಕಾರ ಇಲ್ಲದೆ ನಾವು ಯಾವುದೇ ರೀತಿಯ ಒಂದು ಪೊಲೀಸ್ ಕೆಲಸಗಳನ್ನ ನಾವು ಮಾಡೋದಕ್ಕೆ ಕಷ್ಟ ಅಂತಾನೆ ನಾನು ಹೇಳ್ತೀನಿ ರಿಯಲ್ ಆಗಿ. ನಿಮ್ಮ ಒಂದು ಸಹಕಾರ ಇದ್ರೆ, ಏನು ಮಾದಕ ಮುಕ್ತ ಅಂತ ಹೇಳಿ ನೀವೇನು SSF ವತಿಯಿಂದ ಹಮ್ಮಿಕೊಂಡಿದ್ದೀರಿ, ಅದಕ್ಕೆ ಸಂಪೂರ್ಣ ಸಹಕಾರ ಮತ್ತೆ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತೀವಿ. ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಕಳಕಳಿ ಇದೇ ಆಗಿದೆ. ನಮಗೆ ಮಾಹಿತಿ ಅನ್ನೋದು ಬಹಳ ಇಂಪಾರ್ಟೆಂಟು. ನಿಮ್ಮ ಮಾಹಿತಿಯನ್ನು ನಾವು ಗುಪ್ತವಾಗಿ ಇಡಲಾಗ್ತದೆ. ಅದು ಎಲ್ಲೂ ಕೂಡ ಯಾವುದೇ ರೀತಿಯ ಏನು ಸ್ಪ್ರೆಡ್ ಆಗ್ತಾರೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ತದೆ. ಸೊ ಇದಕ್ಕೆ ನೀವು ಸಹಕಾರ ನೀಡ್ತೀನ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಎಲ್ಲ SSFನ ಎಲ್ಲ ಹಿರಿಯರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. SSF ಗೋಲ್ಡನ್ 50 ಎಂಬ ಕಾರ್ಯಕ್ರಮದ ಅಧೀನದಲ್ಲಿ ಇಂದು ರಾಜ್ಯಾದ್ಯಂತ ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಪ್ರಕ್ರಿಯೆಯಾಗಿ ಇಂದು ಮಂಚಿಲ ಯೂನಿಟ್ನಲ್ಲಿ ನಡೆಯುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗೌರವಾನ್ವಿತವಾದಂತಹ ಈ ಮಸೀದಿಯ ಇಮಾಮರು, ಅದೇ ರೀತಿ ಉಲ್ಲಾಲ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆದಂತಹ, ಅದೇ ರೀತಿ ಈ ಗ್ರಾಮದ ಈ ಮೊಹಲ್ಲದ ನಗರಸಭೆ ಉಪಾಧ್ಯಕ್ಷರಾದಂತಹ ಮಾಜಿ ಅಯ್ಯೂಬ್ರವರು ಹಾಗೂ ಈ ಮಸೀದಿಯ ಅಧ್ಯಕ್ಷರು, ಸದಸ್ಯರು, ವೇದಿಕೆಯಲ್ಲಿರುವ ಎಲ್ಲ ನೇತಾರರು, ತಮಗೆಲ್ಲರಿಗೂ ಗೊತ್ತಿರುವಂತೆ ತಾವು ಇಂದು ನಾವೆಲ್ಲರೂ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಡ್ರಗ್ಸ್ ಮುಕ್ತ ಎಂಬ ಒಂದು ಸ್ಲೋಗನ್ನೊಂದಿಗೆ
ಇದ್ದೇವೆ. ಆ ಡ್ರಗ್ಸ್ನಿಂದ ನಮ್ಮ ಮಕ್ಕಳು ಯಾವ ರೀತಿ ಅಂಟಿಕೊಂಡಿದ್ದಾರೆಂದು ನಮಗೆಂದು ತಿಳಿಯಲು ಯಾರೂ ಪಾಠ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ. 1400 ವರ್ಷಗಳ ಮುಂಚೆ ಇಸ್ಲಾಂ ಕಲಿಸಿಕೊಟ್ಟಿದೆ, ಕೆಡುಕುಗಳಿಂದ ದೂರವಾಗಲು, ಒಲಿತಿನಿಂದ ಹತ್ತಿರವಾಗಲು ನಿಮ್ಮೊಂದಿಗೆ ಒಂದು ಸಂಘಟನೆ ಇರಲಿ ಎಂದು. ನಮ್ಮ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಸ್ಪೀಕರ್ ಯುಟಿ ಖಾದರ್ ಸರ್ ಅವರು ವೇದಿಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಧಾನಸಭೆಯ ಸ್ಪೀಕರ್ ಆದಂತಹ ನಮ್ಮ ಊರಿನವರೇ ಆದಂತಹ ಯುಟಿ ಖಾದರ್ ಅವರು ಆಗಮಿಸಿದ್ದಾರೆ. ಅವರಿಗೆ SSF ಮತ್ತು KMJ SYS ಪರವಾಗಿ ಸ್ವಾಗತಿಸುತ್ತೇನೆ. ಇದೇ ರೀತಿ ಸದಾಶಿವಲಾಲ್ ಅವರು ಅಧ್ಯಕ್ಷರು ಬಂದಿದ್ದಾರೆ, ಅವರಿಗೂ ಸ್ವಾಗತ. ಒಲಿತಿನಿಂದ ಹತ್ತಿರವಾಗಿರಲು ತಿಳಿಸಿಕೊಟ್ಟ ನಮಗೆ ಅದನ್ನರಿತು 50 ವರ್ಷಗಳ ಮುಂಚೆ ತಾಜುಲ್ ಉಲಮಾ ಕದ್ದಸಲ್ಲಾಹು ತಂಗಲ್, ಅದೇ ರೀತಿ ನಮ್ಮ ಉಲಮಾ ನೇತಾರ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ತವಲಲ್ಲಾಹು ಉಮ್ರಹು ಈ ಯುವಜನತೆಗೆ 12 ವರ್ಷದಿಂದ ಹಿಡಿದು 32 ವರ್ಷದವರೆಗೆ ಒಂದು ಸಂಘಟನೆಯನ್ನು ಅಂದು ತಯಾರು ಮಾಡಿಕೊಟ್ಟಿದ್ದರು. ಅದೇ ಆಗಿದೆ ಇಂದು SSF ಎಂದು ಕರೆಯುತ್ತಿರುವ ನಮ್ಮ ಈ ಸಂಘಟನೆಗಳು ಸಂಸ್ಥೆಗಳು ಈ ರಾಜ್ಯದಲ್ಲಿ ಈ ಉಲ್ಲಾಳದಲ್ಲಿ ಹಲವು ಇರಬಹುದು, ಆದರೆ ಕೆಡುಕನ್ನು ದೂರ ಮಾಡುವ, ಒಲಿತನ್ನು ಹತ್ತಿರ ಮಾಡುವ ಸಂಘಟನೆಯಾಗಿದೆ SSF. ಸಂಘಟನೆಯು 12 ವರ್ಷದಿಂದ ಹಿಡಿದ ಹುಡುಗನಿಗೆ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಈ ದೇಶ ಪ್ರೇಮವನ್ನು ಇಟ್ಟು ಬದುಕಬೇಕೆಂದು ಕಲಿಸಿಕೊಡುತ್ತದೆ. ಅದರೊಟ್ಟಿಗೆ ಸಾಮಾಜಿಕ ನೆಲೆಯಲ್ಲೂ ಧಾರ್ಮಿಕ ನೆಲೆಯಲ್ಲೂ ಯಾವ ರೀತಿ ಜೀವಿಸಬೇಕೆಂಬುದನ್ನು ಕೂಡ ಕಲಿಸಿಕೊಟ್ಟಿದೆ. ಆದ್ದರಿಂದ ಇಂದು ಪತ್ರದಲ್ಲಿ ನೋಡುವ ಹಲವು ಮುಖಗಳಿರಬಹುದು. ಡ್ರಗ್ಸ್ ಮಾಫಿಯಾಕ್ಕೆ ಬಲಿಯಾದವರು, FIRಗೆ ಬಲಿಯಾದವರು, ಕ್ರಿಮಿನಲ್ ಕೇಸ್ಗೆ ಬಲಿಯಾದವರು, ಆದರೂ ಅದರಲ್ಲಿ ಒಬ್ಬನೇ ಒಬ್ಬ SSF ಕಾರ್ಯಕರ್ತನನ್ನು ಹುಡುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಈ ಸಂಘಟನೆ ಮಹತ್ವವಾಗಿದೆ. ಆದ್ದರಿಂದ ನಾನು ಹೆಚ್ಚೇನು ಮಾತನಾಡುವುದಿಲ್ಲ. ನಾ ಬರುವ ಮುಂಚೆನೆ ನಮ್ಮ ಸ್ಪೀಕರ್ ಸಾಹೇಬರು ಹೇಳಿದ್ದಾರೆ 2 ನಿಮಿಷ ಮಾತ್ರ ನಾನು ಇರುವುದು, ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಅಂತ ರಾತ್ರಿಯೇ ಫೋನ್ ಮಾಡಿ ಹೇಳಿದ್ದಾರೆ. ಆದ್ದರಿಂದ ಹೆಚ್ಚು ಮಾತಾಡದೆ ನಾನು ನನ್ನ ಅವಕಾಶವನ್ನು ಸ್ಪೀಕರ್ ಸಾಹೇಬರಿಗೆ ಕೊಟ್ಟು ನಾನು ಮಾತನ್ನು ಮುಕ್ತಾಯಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಸ್ಸಲಾಮು ಅಲೈಕುಂ. SSF SYS KMJ ಮಂಚಲ ಯೂನಿಟ್ ಇದರ ವತಿಯಿಂದ ಗೋಲ್ಡನ್ ಮಾರ್ಚ್ನ ಪ್ರಯುಕ್ತವಾಗಿ ಇವತ್ತು ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದನಿ ದರ್ಗಾ ಮತ್ತು ಜುಮಾ ಮಸೀದಿಯ ಅಧ್ಯಕ್ಷ ಅಂತ ಗೌರವದ BG ಹನೀಫ್ ಹಾಜಿರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂಥ ಗೌರವಂತ ಅರುಣ್ ಡಿಸೋಜರ್ ಅವರೇ, ಉಬೈದುಲ್ಲಾ RG ನಗರ್ ಅವರೇ, ಅದೇ ರೀತಿ ಅಬ್ದುಲ್ ಹಮೀದ್ ಮಂಚಿಲರ್ ಅವರೇ, ಜಾಫರ್ ಹಲೇಕಲ್ ಅವರೇ, ಅಹಮದ್ ಹೊಸ ಮಂಚಿಲ್ ಅಧ್ಯಕ್ಷರಾದಂಥ ಮಂಜಿಲ ಅಹಮದ್ ಅಶ್ರಫ್ ಅವರೇ, KMJ ಇದರ ಅಧ್ಯಕ್ಷ ಅಂತ ಅಬ್ದುಲ್ ಹಮೀದ್ ಮಂಚಿಲರ್ ಅವರೇ, ಅದೇ ರೀತಿ ಸಫರ್ ಅಧ್ಯಕ್ಷರು ಸನ್ಮಿತ ಅಂತ ನಾಸಿರ್ ಮಂಚಿಲರ್ ಅವರೇ, ನಮ್ಮ ಕಬೀರ್ ಅವರೇ, B-ಬಾಯ್ಸ್ನ ಕಬೀರ್ ಅವರೇ, ರೈನ್ಬೋ ಸೆಕೆಂಡ್ ಶಫೀಕ್ ಅಲೇಕಲರ್ ಅವರೇ, ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಸಂತೋಷ್ ಅವರೇ, ಅದೇ ರೀತಿ SSF ನಮ್ಮ ತೊಕ್ಕೋಟ್ ಸೆಕ್ಟರ್ನ ಅಧ್ಯಕ್ಷ ಜಾಫರ್ ಅವರೇ, SYS ಮಂಚಲ ಅಧ್ಯಕ್ಷ ಅಬ್ದುಲ್ ಸಲಾಂ ಅವರೇ, ಅದೇ ರೀತಿ ಬಹುಮಾನದಂಥ ಕತೀಬರಾಗಿರುವಂಥ ಅಬ್ಬಾಸ್ ಮದನಿ ಬಾಣದಾಡಿರವರೇ, ಉಪಾಧ್ಯಕ್ಷ ಅಂತ ಅಯೂಬ್ ಮಂಚಿಲರ್ ಅವರೇ, ಶಶಿ ನಮ್ಮ ಎಲ್ಲ ಕಾರ್ಯಕ್ರಮ ನೇತೃತ್ವ ವಹಿಸುವಂತಹ ಮಂಚಿಲ SSFನ ಅಧ್ಯಕ್ಷರು ಯುವ ನಾಯಕರಾಗಿರುವಂಥ ಸಾಹಿಲ್ ಉಲಾಲ್ ಅವರೇ, ಮನ್ಸೂರ್ ಅವರೇ, ಫತಾಖರ್ ಅವರೇ, ಅದೇ ರೀತಿ ಮಹೇದಿ ಅಕ್ಕನವರೇ, ಇಸ್ಮಾಯಿಲ್ ಅಕ್ಕನವರೇ, ಸಲಾಮರವರೇ, ಮುಂದಿರುವ ಎಲ್ಲ ನಮ್ಮ ಉಲೇಮಾಗಲೇ, ಉಮರಾಕಲೆ,
ಈ ವಿವಿಧ ಸಂಘಟನೆಗಳ ಎಲ್ಲ ನಮ್ಮ ಪದಾಧಿಕಾರಿ ಮತ್ತು ಸಮಿತಿಯ ಸರ್ವ ಸದಸ್ಯರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು KMJ SOS SSF ಇವತ್ತು ಹಮ್ಮಿಕೊಂಡಿದೆ. SSF ತಮ್ಮ ಗೋಲ್ಡನ್ ಜೂಬ್ಲಿ ಆಚರಣೆ ಸಂದರ್ಭದಲ್ಲಿ ಗೋಲ್ಡನ್ ಮಾರ್ಚ್ ಜೊತೆಯಲ್ಲಿ ಈ ರೀತಿಯ ಸಾಮಾಜಿಕವಾದ ಚಿಂತನೆ ಕಾರ್ಯಕ್ರಮ ಕೂಡ ಮಾಡಿಕೊಳ್ಳುವುದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. SSF ಬಹುಶಃ ಮತ್ತು SOS ಇರಲಿ, ಇಂಥ ನಮ್ಮ ಆ ಸಂಘಟನೆಗಳಿರಲಿ, ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ತನ್ನ 50 ವರ್ಷಗಳಿಂದ ಮಾಡಿಕೊಂಡು ಇಡೀ ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ, ಇಡೀ ಎಲ್ಲ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಆ ಊರಿನವರಿಗೆ ಗೌರವ ತರುವಂಥ ಕೆಲಸ ಇವತ್ತು ಮಾಡಿರೋದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತನ್ನ ದೀರ್ಘಾವಧಿಯ 50 ವರ್ಷದ ತನ್ನ ಆ ಸೇವೆಯಲ್ಲಿ ಇಷ್ಟರವರೆಗೆ SSFನ ಒಂದು ವಿರುದ್ಧವಾಗಿ ಒಂದೇ ಒಬ್ಬರು ಕೂಡ ಕೈ ಎತ್ತಿ ಬೆರಳು ತೋರಿಸುವಂತಹ ಕೆಲಸವನ್ನು SSF ಸಂಘಟನೆ ಮಾಡಲಿಲ್ಲ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿದ್ದರೂ ಕೂಡ ಉಲೇಮಾಗಳ ಮತ್ತು ಉಮರಾಕಳ ಮಾರ್ಗದರ್ಶನದಲ್ಲಿ ಸಮುದಾಯ ಮತ್ತು ಸಾಮಾಜಿಕವಾದ ಚಿಂತೆ ನಡೆಸಿಕೊಂಡಂಥ ಕಾರ್ಯಕ್ರಮ ಮತ್ತು ಇದು ಯುವ ಜನರನ್ನು ತಯಾರು ಮಾಡುವಂತಹ ದೊಡ್ಡ ಮಟ್ಟದ ಒಂದು ಸಂಸ್ಥೆ ಇವತ್ತು ಆಗಿರುವಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮ ಯಾವುದೇ ಒಂದು ಕಾರ್ಯಕ್ರಮ ಪರ್ಮಿಷನ್ ಮಾಡುವಾಗ ಯಾರು ಕೂಡ ಕಣ್ಣು ಮುಚ್ಚೋದಕ್ಕೆ ಪರ್ಮಿಷನ್ ಕೊಡ್ತಾರೆ, ಯಾರು ಕೂಡ ಇಲ್ಲ ಅಂತ ಇಲಾಖೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ. ಶಿಸ್ತುಬದ್ಧವಾಗಿ ಸಿಸ್ಟಮ್ ಆಗಿ ಎಲ್ಲರಿಗೆ ಯಾರಿಗೂ ತೊಂದರೆ ಆಗದ ರೀತಿಯ ಒಂದು ಕಾರ್ಯಕ್ರಮ ಎಲ್ಲ ಕೊಟ್ಟು ಹಮ್ಮಿಕೊಂಡಿರುತ್ತೆ. ಎಲ್ಲರೂ ಕೂಡ ಇವತ್ತು ವಿಶ್ವಾಸ ಬಂದಿದೆ. ಅದಕ್ಕಾಗಿ ನಿಮ್ಮೆಲ್ಲ ಉಲೇಮಾಗಳನ್ನು ಉಮರಾಕಲನ್ನು ಇದಕ್ಕೆ ನೇತೃತ್ವ ಕೊಟ್ಟು ಪ್ರಾರಂಭ ಮಾಡಿದಂಥ ನಮಗೆ ಆದರಣೀಯರು ಬಹುಮಾನ್ಯರಾಗಿರುವಂಥ ಕಮಲ್ ಉಲೇಮಾ AP ವಸ್ತಾದವರ ವಿಶೇಷ ದುವಾ ಮತ್ತು ಮಾರ್ಗದರ್ಶನ, ಅವರ ಒಂದು ಸಂದೇಶವೇ ನಿಮಗೆಲ್ಲ ಒಂದು ನಿಮ್ಮನ್ನು ಶಿಸ್ತುಬದ್ಧವಾಗಿ ತಗೊಂಡು ಹೋಗಲಿಕ್ಕೆ ಇರುವಂತಹ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲ ನಾನು ಇವತ್ತು ಅಭಿನಂದಿಸಿಕೊಂಡು ಈ ದಿವಸ ತಾವು ದುಶ್ಚಕ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದೊಂದು ಕಾರ್ಯಕ್ರಮ ಕೂಡ ತಾವಿವತ್ತು ಹಮ್ಮಿಕೊಂಡಿದ್ದೀರಿ. ಇದು ಇವತ್ತು ನಮಗೆಲ್ಲರಿಗೂ ಕೂಡ ಅತ್ಯಗತ್ಯ. ನಾವು ಸಮಾಜದಲ್ಲಿ ನಾವಲ್ಲ, ಇನ್ನು ಸಣ್ಣ ಸಣ್ಣ ಮಕ್ಕಳು ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಈ ಸಮಾಜ ನಮಗಾಗಿ ಮಾತ್ರ ಅಲ್ಲ, ನಾವು ಯಾರು ಕೂಡ ನಮಗಾಗಿ ಬದುಕೋದಲ್ಲ, ನಾವೆಲ್ಲರೂ ಕೂಡ ಇತರಿಗಾಗಿ ಬದುಕ್ತೇವೆ. ನಮಗಾಗಿ ನಾವು ಬದುಕಬೇಕು, ಒಂದು ಸೈಡ್ ಕೂತ್ಕೊಂಡು ಏನು ಬೇಕು ಅಷ್ಟು ಮಾಡಿ ಆಯುಷ್ಯ ನಾವು ಮುಗಿಸ್ಬೋದು. ನಾವು ಈ ಕೆಲಸ ಮಾಡೋದು, ನೀವು ಕೆಲಸ ಮಾಡೋದು, ಇನ್ನೊಂದು ಮಾಡೋದು ಯಾಕೆ? ಇನ್ನೊಬ್ಬನಿಗೆ ಆ ಸಹಕಾರ ಮಾಡಲಿಕ್ಕೆ, ಅದರಿಂದ ಅದು ವ್ಯಾಪಾರ ಆಗ್ತದೆ. ಆದ ಕಾರಣ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ಇನ್ನೊಬ್ಬರಿಗೆ ಬದುಕುವುದೇ ನಮ್ಮ ಜೀವನದ ಮುಖ್ಯ ಗುರಿ. ಆದ ಕಾರಣ ಇನ್ನು ಭವಿಷ್ಯದಲ್ಲಿ 20, 30 ವರ್ಷ 40 ವರ್ಷ ನಂತರ ಇನ್ನು ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರಲಿಕ್ಕಿದೆ. ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ಸೌಹಾರ್ದತೆವಾದ ಸಮಾಜ, ದ್ವೇಷ ಮುಕ್ತವಾದ ಸಮಾಜ, ದುಶ್ಚಟ ಮುಕ್ತವಾದ ಸಮಾಜ ಅದು ಅತೀ ಅಗತ್ಯ. ಆದ ಕಾರಣ ಇವತ್ತು ಯಾವ ರೀತಿ ನಾವು ಭ್ರಷ್ಟಾಚಾರ, ಘನತ್ಯಾಜ್ಯ ವಿರುದ್ಧ ಹೋರಾಟ ಮಾಡ್ತಿದೆಯಾ, ಅದೇ ರೀತಿ ನಾವು ಇವತ್ತು ಮಾದಕ ದ್ರವ್ಯದ ವಿರುದ್ಧ ಕೂಡ ಹೋರಾಟ ಅತ್ಯಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಮಾದಕ ದ್ರವ್ಯದ ಬಗ್ಗೆ ಸರ್ಕಾರಿ ಪೊಲೀಸರು ಮಾತ್ರ ಅಲ್ಲ, ಪೊಲೀಸರು ಯಾರು ಹೋಗಿ ಯಾರನ್ನು ಹಿಡಿದ ತಕ್ಷಣ ಯಾಕೆ ಸುಮ್ಮನೆ ಹಿಡಿದ್ರು, ಅವ್ನು ಸರಿ ಇದ್ದಾನೆ, ಇವನು ಸರಿ ಇದ್ದಾನೆ, ಟೆಸ್ಟ್ ಮಾಡೋದು ಗೊತ್ತಾಗ ಇವನು ಸರಿ ಇಲ್ಲ ಅಂತೇಳಿ. ಆದಾಗ ನಾವು ಪೊಲೀಸರು ಏನಾದರೂ ಆ ಒಂದು ಕ್ರಮ ತಗೊಳ್ಳುವಾಗ ನಮ್ಮ ಮಕ್ಕಳ ಭವಿಷ್ಯ, ಸಣ್ಣತನ ಭವಿಷ್ಯ ಆಲೋಚನೆ ಮಾಡಿಕೊಂಡು ಕೆಲವೊಂದು ವಿಚಾರಗಳಲ್ಲಿ ಸಹಕಾರ ಕೊಡೋ ಮನೋಭಾವ ಇವತ್ತು ಎಲ್ಲ ಊರವರಿಗೆ ಅದು ಅತಿ ಅಗತ್ಯ. ಇಲ್ಲದೆ ಅವರು ಕೂಡ ಇಂಟ್ರೆಸ್ಟ್ ಬಿಟ್ಟು ಬಿಡ್ತಾರೆ. ಯಾಕೆ ಇವರಿಗೆ ಆಸಕ್ತಿ ನಮಗೇನಾಗಬೇಕಂತ ಅವರವರ ಕೆಲಸ ಮಾಡಿ ಹೋದ್ರೆ 10-20 ವರ್ಷ ನಂತರ ಸಮಸ್ಯೆ ಆಗಿದೆ, ಪ್ರತಿಯೊಂದು ಮನೆ ಕೂಡ ಸಮಸ್ಯೆ ಆಗೋದು. ಅದಕ್ಕೆ ನಾವು ಊರವರು ಸಹಕಾರ ಕೊಡಬೇಕು, ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕು, ಮತ್ತು ಇಲಾಖೆ ಎಲ್ಲ ಇಲಾಖೆಗಳು ಕೆಲಸ ಜೊತೆಯಲ್ಲಿ ಒಂದು ಒಟ್ಟುಗೂಡಿಕೊಂಡು ಕೆಲಸ ಮಾಡೋದು ಮಾತ್ರ ನಮಗೆ ಒಂದು ಹಂತಕ್ಕೆ ಇದು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಿದ್ರೆ ನನಗೆ ಭಾಳ ಚೆನ್ನಾಗಿ ಗೊತ್ತಿಲ್ಲ. ನಾನು ನಿಮ್ಮಷ್ಟು ದೊಡ್ಡರಿದ್ದಾಗ, ನಾನು SDM ಲಾ ಕಾಲೇಜಿನಿದ್ದಾಗ ನಾನು ಆ್ಯಂಟಿ ಡ್ರಗ್ ಸ್ಕ್ವಾಡ್ ಅಂತ ಅಧ್ಯಕ್ಷನಾಗಿದ್ದೆ ಇಡೀ ಜಿಲ್ಲೆಯಲ್ಲಿ. ಅದೇನಂತೇಳಿ ನಮ್ಗೆ ಯಾರು ಮಾಹಿತಿ ಕೊಟ್ಟರೆ ನಾವು ಮಾಹಿತಿ ಕೊಡೋದು. ಆ್ಯಂಟಿ ಡ್ರಗ್ ಸ್ಕ್ವಾಡ್ ಅಂತ ಅವತ್ತು ನಾನು ಮಾಡಿದ್ದೆ SDM ಲಾ ಕಾಲೇಜಿದ್ದಾಗ. ನೀವು ನಂಬಲಿಕ್ಕಿಲ್ಲ, ಆಗ ಜಯಂತ್ ಶೆಟ್ಟಿ ಅವರು ಬಹುಶಃ ಬಂದರಲ್ಲಿ ಇನ್ಸ್ಪೆಕ್ಟರ್. ಬೆಳಿಗ್ಗೆ ಮಾಹಿತಿ ಬಂತು, 10 ಗಂಟೆಗೆ ಅಲ್ಲಿ ಹೋಗಿ ರೇಡ್ ಮಾಡಿ ಹಿಡಿದ್ರು. 3 ಗಂಟೆಗೆ ನಮ್ಮ ಟೀಮ್ನಲ್ಲಿದ್ದಂಥವನ್ನ ಏನು ಅವನು ಹಾಸ್ಟೆಲ್ ನಿಲ್ತಾ ಇದ್ದ ನಮ್ಮ ಫಲ್ಲಿನ ಒಳಗಡೆ, ಅವನ ಮನೆಗೆ ಹೋಗಿ ಅವನನ್ನು ಕರೆದು ಹೋಗಿದ್ದಾರೆ ಅಂತ. ಅವರ ಲಾಬಿ ಮತ್ತು ಮಾಫಿಯಾ ಅಷ್ಟು ಸ್ಟ್ರಾಂಗ್ ಇದೆ, ಭಾಳಷ್ಟು
ಸ್ಟ್ರಾಂಗ್ ಇರುವಂಥ ಒಂದು ಪರಿಸ್ಥಿತಿ. ಇವತ್ತು ನೀವು ನೋಡ್ತಾ ಇದ್ದೀವಿ ಎಷ್ಟೋ ಒಂದು ಈ ತಿಂಗಳಲ್ಲಿ ಎಷ್ಟೋ ಮರ್ಡರ್ ಆಯಿತು, ಎಷ್ಟೋ ಬೇರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದರಲ್ಲಿ. ಆದ ಕಾರಣ ಎಲ್ಲ ನಮ್ಮ ಜವಾಬ್ದಾರಿ ಅಂತ ಆಲೋಚನೆ ಮಾಡಿಕೊಂಡು ನಾವು ಮುಂದೆ ನಿಂತು ಬಹುಶಃ ಇವತ್ತು ಕ್ರಮ ನಾವು ತಗೊಳ್ಬೇಕು. ಮೊನ್ನೆ ಒಂದು ಕಡೆಯಲ್ಲಿ ಚಾಕ್ಲೇಟ್ನಲ್ಲಿ ಇವತ್ತು ಮಾದಕ ದ್ರವ್ಯದ ಪೊಲೀಸ್ ಹಿಡಿದ್ರು. ನಾನು ಇಲಾಖೆ ಕೇಳಿದ್ದೆ ಅದು ಹೇಗೆ ಗೊತ್ತಾಯಿತು. ಒಬ್ಬ ಸಣ್ಣ ವಿದ್ಯಾರ್ಥಿ ಬಂದು ಮಾಹಿತಿ ಕೊಟ್ಟ, ಬೇರೆಯವರು ಈ ರೀತಿಯ ಚಾಕ್ಲೇಟ್ ತೆಕ್ಕೊಳ್ತಾರೆ ಮಾಹಿತಿ ನೋಡಿ. ಆ ಒಬ್ಬ ಸಣ್ಣ ನಿಮ್ಮಷ್ಟು ದೊಡ್ಡ ಒಬ್ಬ ಯುವಕ, ನಿಮ್ಮ ಸಣ್ಣ ಶಾಲೆಯ ವಿದ್ಯಾರ್ಥಿ ಬಂದು ತಂದೆ ಹತ್ರ ಮಾಹಿತಿ ಕೊಟ್ಟ ಕಾರಣ, ಆ ತಂದೆ ಪೊಲೀಸ್ ಇಲಾಖೆ ಕೊಟ್ಟ ಕಾರಣ ಭವಿಷ್ಯದಲ್ಲಿ ಎಷ್ಟೋ ಮಕ್ಕಳ ಭವಿಷ್ಯತ್ತು ಬಚಾವಾಗುವಂಥ ಕಾಲಘಟ್ಟ ಆಯಿತು. ಅವನು ಹೇಳದಿದ್ರೆ ಸೊ ಒಬ್ಬ ಯುವಕ ಸಣ್ಣ ಮಕ್ಕಳಿಗೆ ಕೂಡ ಇದರಲ್ಲಿ ಭಾಳಷ್ಟು ಒಂದು ಕೊಡುಗೆ ಕೊಡುವಂಥ ಅವಕಾಶಗಳು ಖಂಡಿತವಾಗಿಯೂ ಇದೆ. ನಿಮ್ಮ ಸಮಾಜಕ್ಕೆ ಕೂಡ ಇರುವಂಥ ವಿಚಾರಗಳು ಕೂಡ ಇವತ್ತಿರುತ್ತೆ. 10-11 ಗಂಟೆ ನಂತರ ರಸ್ತೆ ಬದಿ ರಿಕ್ಷಾದಲ್ಲಿ ನಮಗೇನು ಕೆಲಸ? 10 ಗಂಟೆ 11 ಗಂಟೆ ನಂತರ ರಿಕ್ಷಾದ ಹೊಲಗಡೆ ಮರದಾಡಿಯಲ್ಲಿ ಕೂತ್ಕೊಂಡು ನಮಗೇನು ಕೆಲಸ? ಆವಾಗ ಪೊಲೀಸರು ಏನು ಆ್ಯಕ್ಷನ್ ತಗೊಂಡ್ರೆ ನೀವು ಪೊಲೀಸರಿಗೆ ಬೆಂಬಲ ಕೊಡಬೇಕು. ಅವರೊಮ್ಮೆ ತಗೊಂಡು ಹಾಗೇನು ಸ್ವಲ್ಪ ಹೆದರಿಕೆ ಬರ್ತದೆ, ಸ್ಟ್ರಿಕ್ಟ್ ಇರ್ತದೆ ಇದರಲ್ಲಿ. ಸೊ ಈ ಜವಾಬ್ದಾರಿ ಯಾರ್ದು? ನಮ್ದು. ಅದ್ರಲ್ಲಿ 10 ಜನರಿಗೆ ತೊಂದರೆ ಆಗುವ ಹೆಸರು ಮಾಡ್ಬೋದು, ಮತ್ತು 95% ಜನರಿಗೆ ಅದು ಲಾಭ ಆಗುವಂಥ ವಿಚಾರ ಕೂಡ ಆಗ್ತದೆ ಅಂತ ತಾವಿವತ್ತು ಆಲೋಚನೆ ತಾವಿವತ್ತು ಮಾಡಬೇಕು. ಸೊ ಈ ಸಣ್ಣ ನಮ್ಮ ಕೊಡುಗೆ ಮತ್ತು ನಮ್ಮ ಸಹಕಾರ ನಮಗೆಲ್ಲರಿಗೂ ಕೂಡ ಅತ್ಯಗತ್ಯ. ಈ ಮನೋಭಾವ ಹಮ್ಮಿಕೊಳ್ಬೇಕು. ನಾವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಸರ್ಕಾರ ಮಾತಾಡಿಕೊಂಡು ಒಂದು ಆ್ಯಪ್ ಮಾಡಲಿಕ್ಕೆ ಕೂಡ ನಾವು ಇದು ತೀರ್ಮಾನ ಇವತ್ತು ಆ್ಯಪಿಗೆ ಆದಷ್ಟು ಬೇಗ ಹೊರಗಡೆ ನಾವು ರೋಲ್ ಔಟ್ ಮಾಡ್ತೇವೆ. ಅದೇನಂತ ಹೇಳಿದರೆ, ಯಾರಿಗದು ಮಾಹಿತಿ ಇದ್ದರೆ ಆ ಆ್ಯಪ್ ಮುಖಾಂತರ ಮಾಹಿತಿ ಕೊಟ್ಟರೆ ಅದು ಯಾರು ಮಾಹಿತಿ ಕೊಡಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಮತ್ತು ಅವರಿಗೆ ನಾವು ಒಂದು ರಿವಾರ್ಡ್ ಕೂಡ ಆಟೋಮೆಟಿಕ್ಕಾಗಿ ಒಂದು ರಿವಾರ್ಡ್ ಪ್ರೈಸು ಕೂಡ ಹೋಗ್ತದೆ. ಅದನ್ನು ಬಹುಶಃ ನಾವು ಈಗ ಅಲ್ಲಿ ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ, ತಯಾರು ಯೋಜನೆ ಇದೆ. ಹಂತವಾಗಿ ಇದನ್ನು ನಾವೆಲ್ಲರೂ ಕೂಡ ನಾವು ಜೊತೆಯಾಗಿ ನಿಂತು ಹೋರಾಟ ಮಾಡೋದು ಅತಿ ಅಗತ್ಯ. ಈ ಸಂದರ್ಭದಲ್ಲಿ SYS SSF ನೇತೃತ್ವ ವಹಿಸಿಕೊಂಡು ತಾವು ಈ ಒಂದು ಮಹಲದಲ್ಲಿ ಜನಜಾಗೃತಿ ಮೂಡಿಸ್ತಾ ಇವತ್ತು ಬಂದಿದ್ದೀರಿ. ಇದು ಇನ್ನಷ್ಟು ಬಲಿಷ್ಠವಾಗಿ ಮುಂದೆ ಬರಲಿ. ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಮಹಲದವರ ಜೊತೆ ಸೇರಿಕೊಂಡು ಇದಕ್ಕೆ ದೊಡ್ಡ ಮಟ್ಟದ ಕಡಿವಾಣ ಹಾಕುವಂಥ ಕೆಲಸ ನಾವೆಲ್ಲರೂ ಕೂಡ ಆಗುವಂಥ ಅವಕಾಶ ಇವತ್ತು ಮಾಡಲೇ ಇವತ್ತು ಬೇಕಂತ ನಾನು ಕಲೆಕನ್ನು ಕೇಳಿಕೊಳ್ಳುತ್ತಾ, ನಾನು ಹೇಳಿದ್ದೆ, ನಾನೇನಾದರೂ ಆರೋಗ್ಯ ಸಚಿವನಾಗ್ತಿದ್ದರೆ ಈ ಸಲ ನಾನು ಕಾನೂನೇ ತರ್ತಿದ್ದೆ. ಏನಂತ ಹೇಳಿದರೆ, PUC ಆದ ನಂತರ ಅವ್ನು ಮೆಡಿಕಲ್ ಇಂಜಿನಿಯರ್ ಹೋಗಿದ, ಅವನು ಬ್ಲಡ್ ಟೆಸ್ಟ್ ಮಾಡಿ ಹೋಗ್ಬೇಕಂತೆ, ವರ್ಷಕ್ಕೊಮ್ಮೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಆವಾಗ ಸ್ವಲ್ಪ ಈಗ ನಮ್ಮ ಕಷ್ಟಕಾಲ ಡಾಕ್ಟ್ರುಗಳೇ ತಗೊಳ್ಳೋದು, ಮತ್ತು ನಾಳೆ ಇವನೇ ಬಂದು ನಮ್ಮ ಆಪ್ರೇಷನ್ ಮಾಡೋದು. ಎಂತ ಒಂದು ಗ್ರಾಚಾರ ಅಂತ ನಂಗೆ ಅರ್ಥ ಆಗೋದು. ಇದಕ್ಕೆ ಎಲ್ಲ ಹೆದರಿಕೆ ಆಗುವಂಥ ಪರಿಸ್ಥಿತಿ ಆಗಿದೆ. ಡಾಕ್ಟ್ರ್ ಸಿಗರ್ ತೆಗೆಯೋದು, ನಾಳೆ ಮತ್ತೆ ಅವನೇ ಕೊಡೋದು ನಮಗೆ ಹುಷಾರಾದಿದ್ದಾಗ. ಸೊ ಇಂಥೆಲ್ಲ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದಕ್ಕೊಂದು ಕಡಿವಾಣ ಈಗ ಹಾಕದಿದ್ದರೆ ಇದು ಭವಿಷ್ಯಕ್ಕೆ ದೊಡ್ಡ ಸಮಸ್ಯೆ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದೇ ನಾವೆಲ್ಲ ಒಂದೇ ಮನಸ್ಸಿನಿಂದ ಇದರಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡೋದು ಅವಕಾಶ ಆಗಬೇಕು. ಬಹುಶಃ ನಾನು ದರ್ಗಾ ಸಮಿತಿ ಅಧ್ಯಕ್ಷ ಇದ್ದಾರೆ, ಇದನ್ನು ನೇತೃತ್ವ ವಹಿಸ್ಕೊಳ್ಬೇಕು. ಅದು ದೇವಸ್ಥಾನ, ಚರ್ಚ್ ಎಲ್ಲ ಮುಖ್ಯಸ್ಥರಿಸಿಕೊಂಡು ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸಿಕೊಂಡು ಬಹುಶಃ 5% ಇರುವವರಿಗೆ ಹೆದರಿಕೆ ಕೆಲಸ ಆಗಬೇಕು. ಈ 5%ಗೆ ಎಲ್ಲ ಇರುವಂಥ ಪರಿಸ್ಥಿತಿ ಗೊತ್ತಿದೆ, ಹೇಳಲಿಕ್ಕೆ ಭಯ. ಯಾಕೆ? ಪೊಲೀಸ್ ಮೇಲೆ ವಿಶ್ವಾಸ. ಈ ಪೊಲೀಸ್ ಕೂಡ ಮಾಡಿದಾಗೆ ಕೆಲವೊಮ್ಮೆ ಅವ್ರ ಹತ್ರ ಹೋಗಿ ಹೇಳೋದು, ಇಂಥವ್ರು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಅವ್ನು ಬಂದಂಗೆ ಮನೆಯವರಿಗೆ ಹೊಡಿಯೋದು. ಯಾರು ಹೇಳಿ ಕೂಡ ಎಲ್ಲರಂತಲ್ಲ, ಕೆಲವರು. ಸೊ ಇದರಲ್ಲಿ ಎಲ್ಲರೂ ಕೂಡ ಕರೆಕ್ಟಾಗಿ ಬಂದು ನಿಂತಾಗ ಮಾತ್ರ ಇದು ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಇದಕ್ಕೆ ದೊಡ್ಡ ಮಟ್ಟದ ಚರ್ಚೆ ಇವತ್ತು ಎಲ್ಲರಿಂದ ಆಗುವಂಥ ಕೆಲಸ ಆಗಲೇಬೇಕಂತ ಹೇಳಿಕೊಂಡು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸಂಘರ್ಷ ಅಂತ ನಿಮಗೆಲ್ಲ ಶುಭಾಶಯ ನಾನು ಸಲ್ಲಿಸಿ, ಈ ಒಂದು ಜುಮ್ಮಾ ಮಸೀದ್ ಮಹಲಕ್ಕೆ ನನ್ನ ಚುನಾವಣೆ ಪೂರ್ವವಾಗಿ ನಾನು ಇವತ್ತು ಬಂದಿದ್ದೆ. ಒಂದೆರಡು ಕೆಲಸಗಳು ತಾವೆಲ್ಲ ಕೂಡ ಹೇಳಿದ್ದೀರಿ. ಬಹುಶಃ ಒಂದೂವರೆ ತಿಂಗಳು ಹೋದ ನಂತರ ಮತ್ತೆ ನಾವು ಕೂತ್ಕೊಂಡು ನನ್ನಿಂದ ಆಗುವಂಥ ಸಹಕಾರವನ್ನು ಖಂಡಿತವಾಗಿ ಮಾಡಿ ಕೂತ್ಕೊಂಡು ಹೇಳಿಕೊಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಬಹುಶಃ ಮನ್ಸೂರ್ ಇದ್ದಾರೆ, ಅಯ್ಯೂಬ್ ಅವರಿದ್ದಾರೆ, ಬಹುಶಃ ಎಲ್ಲರಿಗೂ ಕೂಡ ಇದೇ ಪರಿಸರ ತಾವಿದ್ದೀರಿ. ಏನೇ ವಿಚಾರ ನಮ್ಮ ಗಮನಕ್ಕೆ ಅವಕಾಶ ಮಾಡಿ ತಾವೆಲ್ಲರೂ ಕೂಡ ಊರಿನ ಒಗ್ಗಟ್ಟಿನಿಂದ ಹೋಗುವಂಥ ಅವಕಾಶ ಕಲ್ಪಿಸಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸಿನೇ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಾಲೈಕುಂ ಸಲಾಂ. ನನ್ನ ಶಿಸ್ತು ಮಾಡಿದಂತಹ ಯುಟಿ ಖಾದರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಬಂದಂತ ಎಲ್ಲ ಅತಿಥಿಗಳಿಗೆ ಗೌರವ ಫಲಕವನ್ನು ನಮ್ಮ ಯುಟಿ ಖಾದರ್ ಸರ್ ಅವರಿಗೆ ಸಾಯಿಲ್ SSF ಅಧ್ಯಕ್ಷರು ಮಂಚೂರಾಗಿದ್ದಾರೆ, ಅವರು
ನೀಡಬೇಕು. ಅದೇ ರೀತಿ ನಮ್ಮ ದರ್ಗಾ ಅಧ್ಯಕ್ಷರಾದ ಹನೀಫ್ ಹಾಜಿ ಅವರಿಗೆ ಅಬ್ದುಲ್ ಹಮೀದ್ KMJ ಅಧ್ಯಕ್ಷರು ಮಂಚಿಲ ಇವರು ನೀಡಬೇಕು. ಅದೇ ರೀತಿ ನಮ್ಮ ಮಂಚಿಲ ಇವರಿಗೆ ಇಬ್ರಾಹಿಂ ಸಹೀದ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಎಂದು ಕೇಳಿಕೊಳ್ಳುತ್ತೇನೆ.